ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ನೂತನವಾಗಿರ್ತಕ್ಕಂಥ ಒಂದು ಲಕ್ಕಿ ಡಿಪ್ಪಿನ ಆಫರ್ ಕೂಡ ತಮಗಾಗಿರ್ತಕ್ಕಂಥದ್ದಿದೆ. ಬರ್ತಕ್ಕಂಥ ಫೆಬ್ರವರಿ 15ನೇ ತಾರೀಕುವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಇದಕ್ಕೆ. ತಾವೇನು ಮಾಡಬೇಕು ಅಂತಂದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಎಂಬತಕ್ಕಂಥದ್ದನ್ನು ತಮ್ಮ ಕೊರಳಲ್ಲಿ ಧರಿಸ್ತಕ್ಕಂಥದ್ದು, ಜೊತೆಗೆ ತಾವು ಪರ್ಚೇಸ್ ಮಾಡಿದಾಗ ತಮಗೆ ಕೊಡ್ತಕ್ಕಂಥ ಒಂದು ಬಿಲ್, ಇದೆರಡನ್ನು ಕೂಡ ತಾವು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಫೋನ್ ನಂಬರ್ ಎಂಬತಕ್ಕಂಥದ್ದೇನಿದೆ, ದೂರವಾಣಿ ಸಂಖ್ಯೆ ಎಂಬತಕ್ಕಂಥದ್ದೇನಿದೆ, ಅದರ ವಾಟ್ಸಪ್ಪಿಗೆ ಫೋಟೋ ಮುಖಾಂತರ ಮೆಸೇಜನ್ನು ಕಳಿಸ್ತಕ್ಕಂಥದ್ದು. ತಾವು ತೆಗೆದುಕೊಂಡು ಒಂದು ಫೋಟೋವನ್ನು ಕಳಿಸ್ತಕ್ಕಂಥದ್ದು. ಅದಾದ ಮೇಲೆ ಯಾರೆಲ್ಲ ಇದಕ್ಕೆ ಭಾಗಿಯಾಗಿದ್ದೀರಿ, ಫೋಟೋವನ್ನು ಕಳಿಸಿದ್ದೀರಿ, ಫೆಬ್ರವರಿ 15ನೇ ತಾರೀಕು ಆ ಲಕ್ಕಿ ಡಿಪ್ಪನ್ನು ಓಪನ್ ಮಾಡ್ತಕ್ಕಂಥದ್ದು ಇರುತ್ತೆ. 5 ವಿಧವಾಗಿರತಕ್ಕಂಥ ಒಂದು ಬಹುಮಾನಗಳನ್ನು ನೀಡ್ತಾ ಇದ್ದಾರೆ. 5 ಬಹುಮಾನಗಳಿಗೆ ತಾವು ಮುಂದಾಗ್ತಕ್ಕಂಥದ್ದು ಇರುತ್ತೆ. ಇದರಲ್ಲಿ ಪ್ರಥಮ ಬಹುಮಾನವನ್ನು ಗೆದ್ದಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಅಂತಾರಾಷ್ಟ್ರೀಯ ದುಬೈನ ಒಂದು ಫ್ರೀ ಟ್ರಿಪ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಗೆದ್ದಿರತಕ್ಕಂಥವ್ರಿಗೆ ಪಾಸ್ಪೋರ್ಟ್ ಇಲ್ಲ ಅಂತಂದ್ರೂ ಕೂಡ ಆ ಪಾಸ್ಪೋರ್ಟನ್ನು ಮಾಡಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅವರೇ ವಹಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇನ್ನು 4 ವಿಧವಾಗಿರ್ತಕ್ಕಂಥ ಪ್ರಶಸ್ತಿಗಳು ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಭಾರತದಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕೂಡಲೇ ತಾವೆಲ್ಲರೂ ಕೂಡ ತಪ್ಪದೇ ಖರೀದಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಜನವರಿ 29, ಮೌನಿ ಅಮಾವಾಸ್ಯೆ. ಕುಂಭಮೇಳದಲ್ಲಿ ಇವತ್ತಿನ ದಿವಸ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ಮರಳು ಹಾಕಿದ್ರೆ ಕೆಳಗಡೆ ಬೀಳದೇ ಇರುತ್ತಷ್ಟು ಜನ ಅಲ್ಲಿ ದಾಸವಾಗಿರ್ತಕ್ಕಂಥದ್ದು ಇರುತ್ತೆ. ಎಲ್ಲರೂ ಕೂಡ ಧಾವಿಸ್ತಕ್ಕಂಥದ್ದು ಇರುತ್ತೆ. ಯಾತಕ್ಕೋಸ್ಕರ? ಅಲ್ಲಿನ ಆ ಒಂದು ಮುಹೂರ್ತಕ್ಕೋಸ್ಕರ, ಆ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿರ್ತಕ್ಕಂಥ ಆ ಒಂದು ತೀರ್ಥ ಜಲದಿಂದ ಒಂದು ಸ್ನಾನಕ್ಕೋಸ್ಕರ. ಇವತ್ತು ಬರೀ ಮುಹೂರ್ತ ಒಂದು ಕಡೆ ಆದರೆ ಅಲ್ಲಿ ನಭೋಮಂಡಲದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಗಮನಿಸ್ತಕ್ಕಂಥದ್ದಿರುತ್ತೆ. ಎಲ್ಲವೂ ಕೂಡ ನವಗ್ರಹಗಳಲ್ಲೂ ಕೂಡ ಒಂದೇ ಒಂದು ಲೈನಲ್ಲಿ ನಾವು ನೋಡ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ, ಅದರಲ್ಲೂ ನೋಡಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಟೆಕ್ನಾಲಜಿ ಎಂಬತಕ್ಕಂಥದ್ದು ಮುಂದುವರೆದಿರುವ ಕಾರಣದಿಂದ ಇವತ್ತಿನ ದಿವಸ ತಾವೇನಾದರೂ ಒಂದು ಟೆಲಿಸ್ಕೋಪಲ್ಲಿ ನೋಡೋದಾದರೆ ಆ ನವಗ್ರಹಗಳೆಲ್ಲವೂ ಕೂಡ ಒಂದೇ ಒಂದು ಲೈನಲ್ಲಿ ನಮಗೆ ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ. ಅಂತಂದರೆ ಈ ಒಂದು ಮುಹೂರ್ತಕ್ಕೋಸ್ಕರ ನವಗ್ರಹಗಳು ಕೂಡ ಕಾದು ಕುಳಿತಿರ್ತಕ್ಕಂಥ ರೀತಿ ಭಾವಿಸ್ತಕ್ಕಂಥದ್ದಿರುತ್ತೆ. ಇಂತಹ ಶುಭ ಮುಹೂರ್ತದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಸ್ನಾನ ಅಂತಂದರೆ ಅದು ತಮಾಷೆನ.
ಇದಕ್ಕೆ ಎಷ್ಟೋ ಜನ ಸೈಂಟಿಸ್ಟ್ಗಳು ಕೂಡ ತಲೆ ಕೆಡಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಎಷ್ಟೋ ಜನ ವಿಜ್ಞಾನಿಗಳು ತಲೆ ಕೆಡಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇಂತಹದ್ದೊಂದು ದಿವಸ ಇಂತಹ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ ನಡೀತಾ ಇದೆಯಲ್ಲಪ್ಪ ಈ ಒಂದು ಹಿಂದೂ ಧರ್ಮದಲ್ಲಿ ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಜನ ಒಂದಿಷ್ಟು ಪ್ರಶ್ನೆಗಳನ್ನು ಹೊರಡಿಸಿರ್ತಕ್ಕಂಥವ್ರು ಇದ್ದಾರೆ. ವಿದೇಶದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ವಿದೇಶಿಗರು ಕೂಡ ಇದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ, ಸಂಶೋಧನೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಇದೆಲ್ಲದರ ಬಗ್ಗೆ ಹೆಚ್ಚಿನಷ್ಟು ಮಾಹಿತಿಯನ್ನು ಭಾರತೀಯರಾಗಿ ನಾವು ಹೊರಡಿಸ್ತಾ ಇದೀವೋ ಬಿಡ್ತಾ ಇದೀವೋ, ವಿದೇಶಿಗರು ಈಗಾಗಲೇ ಕುಂಭಮೇಳದ ಸನ್ನಿಧಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯಾತಿ ಗಣ್ಯರಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾವಂತರೆಲ್ಲರ ಜೊತೆನೂ ಕೂಡ ಒಂದಿಷ್ಟು ವಿಚಾರಗಳನ್ನು ಸಂಗ್ರಹಿಸಿ ಅವರು ನಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ರೆ ಇದು ನಿಜಕ್ಕೂ ಬಹಳ ಅದ್ಭುತ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಹುಟ್ಟಿದಾಗ ಅವರಿಗೆ ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅಂತಂದ್ರೇನು, ಪಂಚಾಂಗ ಅಂತಂದ್ರೇನು, ನವಗ್ರಹಗಳು ಅಂತಂದ್ರೆ ಏನು, ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪಂಚಾಂಗದ ಪ್ರಕಾರ ನವಗ್ರಹಗಳು ಅನ್ನೋದ್ರ ಬಗ್ಗೆ ಅವರ ಅರಿವೇ ಇಲ್ಲ. ಯಾವ ನವಗ್ರಹ ಯಾವ ಸಮಯದಲ್ಲಿ ಯಾವ ರೀತಿ ಅದರ ಒಂದು ಕೈಂಕರ್ಯಗಳನ್ನು ನಡೆಸುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅವರಿಗೆ ಅರಿವಿಲ್ಲ. ಆದರೆ ಇದೆಲ್ಲದೂ ಕೂಡ ಅವ್ರಿಗೊಂದು ಹೊಸದೊಂದು ಪ್ರಪಂಚ. ಈ ಪ್ರಪಂಚಕ್ಕೆ ಬಂದು ಇದೆಲ್ಲದರ ಬಗ್ಗೆ ಹೆಚ್ಚಿನಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಅದರ ಬಗ್ಗೆ ನಮಗೊಂದಷ್ಟು ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥ ವಿಚಾರ. ಇದು ಹಿಂದೂ ಧರ್ಮದಲ್ಲಿರ್ತಕ್ಕಂಥ, ನಮ್ಮ ಒಂದು ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ, ನಮ್ಮ ಒಂದು ಆಗಮಶಾಸ್ತ್ರದಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಂತಲೇ ಹೇಳ್ಬೋದು. ಇಂತಹ ಶುಭ ಮುಹೂರ್ತದಲ್ಲಿ, ಇಂತಹ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಕೃತಿದತ್ತವಾಗೂ ಕೂಡ ಆಚರಿಸಲ್ಪಡ್ತಾ ಇರತಕ್ಕಂಥ ಈ ಒಂದು ಸುಂದರವಾಗಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು ತಂತ್ರಸಾರವನ್ನು ಗುರುಜಿರವರು ತಿಳಿಸ್ತಾ ಇದ್ದಾರೆ. ಇವತ್ತಿನ ದಿನ ಎಂತಹ ಅದ್ಭುತವಾಗಿರ್ತಕ್ಕಂಥದ್ದು, ಗ್ರಹಗತಿಗಳ ಚಾರ ಪ್ರಕಾರ, ನಕ್ಷತ್ರಾಚಾರ ಪ್ರಕಾರ ಇದೆಲ್ಲದಕ್ಕೂ ಕೂಡ ಅನುಗುಣವಾಗಿರ್ತಕ್ಕಂಥ ಈ ಒಂದು ಮೌನಿ ಅಮಾವಾಸ್ಯೆ ಎಂಬತಕ್ಕಂಥದ್ದು ಏನಿದೆ, ಅದರಲ್ಲೂ ಗುರುಜಿಯವರು ಯಾವಾಗಲೂ ಕೂಡ ತಿಳಿಸ್ತಾ ಇರ್ತಾರೆ, ಈ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತಂದ್ರೆ ಇಂಥ ಪರ್ವಕಾಲಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದ ಆಚರಣೆಯನ್ನು ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದು, ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು ಅಂತ ಹೇಳಿ. ಅದೇ ರೀತಿ ಇವತ್ತು ಒಂದು ತಂತ್ರಸಾರವನ್ನು ಗುರುಜಿಯವರು ತಿಳಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅತ್ಯವಶ್ಯಕ ಅಂತಲೇ ಹೇಳ್ಬೋದು, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆಚರಿಸಲ್ಪಡಲೇಬೇಕಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಗುರುಜಿರವರು ಇವತ್ತು ತಿಳಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ದಿನಗಳಿಂದ ಇದರ ಬಗ್ಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಗುರುಜಿರವರು. ಅದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಗುರುಗಳು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ತಂತ್ರಸಾರದ ಆಚರಣೆ ಏನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಅವರು ತಂತ್ರಸಾರದ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾದ್ರೆ ನಮಗೆ ಇಲ್ಲಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗಬಾರ್ದು, ಒಂದು ಇದ್ದು ಒಂದು ಇಲ್ಲದೇ ಇರೋ ರೀತಿ ಆಗಬಾರ್ದು ಅನ್ನೋದಕ್ಕೆ ಈಗ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. 8 ದರ್ಭೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. 8 ದರ್ಬೆ ನವಧಾನ್ಯಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಬಿಳಿಯ ಒಂದು ವಸ್ತ್ರವನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಜೊತೆಗೆ ಒಂದು ಸಣ್ಣ ಕೆಂಪು ವಸ್ತ್ರ, ದಾರದ ಉಂಡೆ, ಒಣಕೊಬ್ಬರಿ ಬಟ್ಟಲು, 1 ಸ್ಪೂನು ತುಪ್ಪ, ಬತ್ತಿ, ತುಪ್ಪದಾದರೂ ಪರವಾಗಿಲ್ಲ, ಎಣ್ಣೆದಾದರೂ ಪರವಾಗಿಲ್ಲ, ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನೇ ತಾವು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ವಿಳೆದೆಲೆ ಮತ್ತು ಬಿಳಿ ಎಕ್ಕದ ಎಲೆ ಇವೆರಡು ಕಂಪಲ್ಸರಿ ಬೇಕೇ ಬೇಕು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ವಿಳೆದೆಲೆ ಮತ್ತು ಬಿಳಿ ಎಕ್ಕದ ಎಲೆಯನ್ನು ತಾವು ಕಂಪಲ್ಸರಿ ಇಟ್ಕೊಳ್ಳೇಬೇಕು. ಇಲ್ಲಿ ಮತ್ತೊಂದು ಎಲೆ ಬೇಕಾಗಿದೆ, ಇಲ್ಲೊಂದು ಸಣ್ಣ ಆಪ್ಷನ್ ಇದೆ. ಯಾತಕ್ಕೋಸ್ಕರ ಅಂತಂದರೆ ತಮಗೆ ಯಾವುದು ಶೀಘ್ರವಾಗಿ ಸಿಗುತ್ತೋ ಅನುಕೂಲವಾಗಿರುತ್ತೋ ಅದು ಯಾವುದಪ್ಪ, ಒಂದು ಮುತ್ತಕದ ಎಲೆ, ಇನ್ನೊಂದು ಔದುಂಬರದ ಎಲೆ. ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ತಾವು ಸಿದ್ಧಪಡಿಸಿಟ್ಕೊಳ್ಳಿ. ಜೊತೆಗೆ ಅರಿಶಿಣದ ಪುಡಿ ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಜೊತೆಗೆ ಅಕ್ಕಿ ಹಿಟ್ಟು, ಗುರುಜಿಯವರು ಹೇಳಿದಾಗೆ 100 ಗ್ರಾಮ್ ಅಕ್ಕಿ ಹಿಟ್ಟನ್ನು ಸಿದ್ಧಪಡಿಸಿಟ್ಕೊಳ್ಳಿ. 108 ಉಂಡೆಗಳನ್ನು ಮಾಡ್ಕೊಳ್ಬೇಕು. ಇದನ್ನು ತಾವೆಲ್ಲರೂ ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳಿ. 108 ಉಂಡೆಗಳನ್ನು ಮಾಡ್ಕೊಳ್ಳಿಕ್ಕೆ ಎಷ್ಟು ಪ್ರಮಾಣವಾಗಿರ್ತಕ್ಕಂಥ ಒಂದು ಅಕ್ಕಿ ಹಿಟ್ಟು ಬೇಕಾಗುತ್ತೋ ಅದರ ಪ್ರಮಾಣವನ್ನು ಗುರುಜಿಯವರು ತಿಳಿಸಿದ್ದಾರೆ. 100 ಗ್ರಾಮ್ ಅಂತ ಹೇಳಿ ತಾವು ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಕೂಡ ದೋಷವಿಲ್ಲ, ಅಭ್ಯಂತರ ಇಲ್ಲ. ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು 4 ದೀಪ ಮಣ್ಣಿನ ಹಣತೆಯೇ ಆಗಿರಬೇಕು. ಇಲ್ಲಿ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತಕ್ಕಂಥದ್ದು ಬೇಡ. ಮಣ್ಣಿನ ಹಣತೆ ಆಗಿದ್ರೆ ಸಂತೋಷ, ಮಣ್ಣಿನ ಹಣತೆನೇ ಆಗಬೇಕು. ಇನ್ನು 4 ನಿಂಬೆಹಣ್ಣನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇದಿಷ್ಟನ್ನು ಕೂಡ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಈ ಸಾಮಗ್ರಿಗಳಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದಿಷ್ಟು ರಾಶಿಗಳನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಯಾವುದಪ್ಪ, ಮಕರ ಮತ್ತು ಕುಂಭ ಮತ್ತು ಮೀನ, ಇವರು 3 ರಾಶಿಗಳಲ್ಲಿರ್ತಕ್ಕಂಥವ್ರು ಮಾತ್ರ ಮತ್ತೊಂದು ವನಸಿರಿಯನ್ನು ತಾವು ಸಿದ್ಧಪಡಿಸಿಟ್ಕೊಳ್ಬೇಕು. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಪ್ರತ್ಯೇಕವಾಗಿ ತಿಳಿಸಿದ್ದಾರೆ. ಬೇಕಾಗಿರ್ತ ಸಾಮಗ್ರಿಗಳೆಲ್ಲ ಎಲ್ಲವೂ ಒಂದೇ, ಆದರೆ ಇವರು ಮಾತ್ರ ಇದೊಂದು ಸಾಮಗ್ರಿಯನ್ನು ಎಕ್ಸ್ಟ್ರಾ ಒಂದು ಇಟ್ಕೊಳ್ಬೇಕು. ಯಾವುದಪ್ಪ, ಬನ್ನಿ ವೃಕ್ಷದ ಕಡ್ಡಿಗಳು, ಅದು 3 ಇಂಚಿದ್ರೆ ಸಾಕು.
ಬನ್ನಿ ವೃಕ್ಷದ ಕಡ್ಡಿಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ನೈವೇದ್ಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಈಗಾಗಲೇ ತಿಳಿಸಿರೋ ಹಾಗೆ ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಳ್ತಕ್ಕಂಥದ್ದು, ಅದಕ್ಕೊಂಚೂರು ಬೆಲ್ಲದ ಪುಡಿ ಸೇರಿಸ್ತಕ್ಕಂಥದ್ದು ಮತ್ತು ಒಂದು ಏಲಕ್ಕಿ ಪುಡಿ ಮಾಡಿ ಅದರೊಳಗಡೆ ಹಾಕ್ತಕ್ಕಂಥದ್ದು. ಇದಿಷ್ಟನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಪೂಜಾ ಸಾಮಗ್ರಿ ಯಥಾಸ್ಥಿತಿ ಊದಿನ ಕಡ್ಡಿ, ಕರ್ಪೂರ, ಹೂವು, ಅರಿಶಿನ, ಕುಂಕುಮ, ಅಕ್ಷತೆ ಇದಿಷ್ಟನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡ್ರೆ ಮುಂದಿನ ಭಾಗದಲ್ಲಿ ಗುರುಗಳನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ಬಹಳ ವಿಶೇಷವಾಗಿರ್ತಕ್ಕಂಥ ಮೌನಿ ಅಮಾವಾಸ್ಯೆ ಪ್ರಯುಕ್ತವಾಗಿ ಆಚರಿಸಲ್ಪಡ್ತಾ ಇರತಕ್ಕಂಥ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ತಂತ್ರಸಾರದ ಆಚರಣೆ ಏನು, ತಂತ್ರಸಾರದ ಮಹತ್ವ ಏನು, ಇವತ್ತಿನ ದಿವಸ ತಂತ್ರಸಾರವನ್ನು ಆಚರಣೆಯನ್ನು ಮಾಡೋದ್ರಿಂದ ಯಾವೆಲ್ಲ ಫಲಾಫಲಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಗುರುಜಿಯವರನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ತರ್ಪಣಾರ್ಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದಸಿದ್ಧಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿಂದರಾ ಮೃತ್ಯೋನ್ ವೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಲಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸರಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ಚರಿತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಧಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ದೇವಿಯ ಪ್ರಾರ್ಥನೆ ಈ ಶುಭ ಮುಹೂರ್ತದಲ್ಲಿ ಸರ್ವರಿಗೂ ಸಹಿತ ಅನುಗ್ರಹವನ್ನು ಕೊಡಲಿ. ಎಲ್ಲರ ಜೀವನದಲ್ಲೂ ಹೆಚ್ಚಿನ ಒಂದು ಫಲಾಫಲಗಳು ಸಿದ್ಧಿಯಾಗಲಿ. ಇಂತಹ ಅಭೂತಪೂರ್ವವಾದಂಥ ವಿಶೇಷವಾಗಿರ್ತಕ್ಕಂಥ ಈ ಪರ್ವಕಾಲದಲ್ಲಿ ಯಾರೆಲ್ಲ ಇವತ್ತಿನ ದಿವಸ ಮಂಗಳ ಸ್ನಾನವನ್ನು ವಿಶೇಷವಾಗಿ ಅದರಲ್ಲೂ ಪ್ರಯಾಗ್ರಾಜಲ್ಲಿ ಕುಂಭಮೇಳದ ಸ್ನಾನವನ್ನು ಆಚರಣೆ ಮಾಡಿರ್ತಕ್ಕಂಥವ್ರಿಗೂ, ಕುಂಭಮೇಳದ ಸ್ನಾನವನ್ನು ಮನೆಯಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿರ್ತಕ್ಕಂಥವ್ರಿಗೂ, ಸ್ನಾನದ ಕಾಲದಲ್ಲಿ ಒಂದಿಷ್ಟು ಅರಿಶಿನ ಪುಡಿಯನ್ನು ತಲೆ ಮೇಲೆ ಹಾಕ್ಕೊಂಡು ಅರಿಶಿಣದ ನೀರಿನಲ್ಲಿ ಸ್ನಾನ ಮಾಡಿರ್ತಕ್ಕಂಥವ್ರಿಗೂ ಎಲ್ಲರಿಗೂ ಯಶಸ್ಸುಂಟಾಗಲಿ. ಇನ್ನು ಈ ಶುಭ ಮುಹೂರ್ತ ಮೌನಿ ಅಮಾವಾಸ್ಯೆ. ಈ ಮೌನಿ ಅಮಾವಾಸ್ಯೆ ಎಂಬತಕ್ಕಂಥದ್ದು 144 ವರ್ಷಗಳಿಗೆ ಒಂದಾವರ್ತಿ ಬರ್ತಕ್ಕಂತಹ ಗ್ರಹಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡಿತಕ್ಕಂಥ ಅದ್ಭುತವಾದಂಥ ಕಾಲ. ಇಂತಹ ಮೌನಿ ಅಮಾವಾಸ್ಯೆಯಲ್ಲಿ ಇವತ್ತಿನ ದಿವಸ ಮನುಷ್ಯನ ಗ್ರಹಗತಿಗಳಲ್ಲಿ ಉಂಟಾಗ್ತಕ್ಕಂಥ ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳಾಗಲಿ ಅಥವಾ ತಂತ್ರ ಮಂತ್ರ ಯಂತ್ರ ದೋಷಗಳಾಗಿರಲಿ, ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ದಾಟಿರ್ತಕ್ಕಂಥದ್ದಾಗಿರಲಿ, ಅಥವಾ ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಒಬ್ಬ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಂಡು ಆ ವ್ಯಕ್ತಿಯನ್ನು ಹಾಳು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ಏನಾದರೂ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದರೂ ಭಯಪಡಬೇಕಾದ್ದಿಲ್ಲ. ಯಾಕೆಂದರೆ ಇವತ್ತು ಅಂತಹ ಅದ್ಭುತವಾದಂತಹ ವಿಶೇಷವಾದಂಥ ದಿನ. ಆದರೆ ನೀವು ಶ್ರದ್ಧೆಯಿಂದ ಆಚರಣೆ ಮಾಡುವಂಥ ತಂತ್ರಸಾರ ಶೀಘ್ರವಾಗಿ ನಿಮ್ಮೊಳಗಿರುವಂಥ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಬಹುದು. ಅದಕ್ಕಿಂತ ಒಂದು ಹೆಜ್ಜೆ ಮುಂದಾದರೆ ಇವತ್ತಿನ ದಿವಸ ಯಾರೇ ತಂತ್ರ ಮಂತ್ರ ಯಂತ್ರಗಳನ್ನು ಮಾಡಿದ್ರು, ಮನುಷ್ಯನ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆಗಿದ್ದರು, ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಅಥವಾ ಅನಾರೋಗ್ಯದಲ್ಲಿ ನರಳುತ್ತಾ ಇದ್ದರು, ಅಂತಹವ್ರಿಗೂ ಸಹಿತ ಪರಿಹಾರವನ್ನು ಕಂಡುಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಮೌನಿ ಅಮಾವಾಸ್ಯೆ. ಈ ಮೌನಿ ಅಮಾವಾಸ್ಯೆಗೆ ಕುಂಭಮೇಳದ ಸ್ನಾನವೆಷ್ಟು ಪವಿತ್ರವೋ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಸ್ನಾನವೂ ಅಷ್ಟೇ ಪವಿತ್ರ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಈ ಪರ್ವಕಾಲ ಇದು ವಿಶೇಷವಾಗಿ ಅಮಾವಾಸ್ಯೆ. ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶನಿ ಮತ್ತು ಕೇತು ಇರ್ತಕ್ಕಂಥದ್ದು, ಗುರುವಿನ ಅನುಗ್ರಹ ಪಡಿತಕ್ಕಂಥದ್ದು,
ಎಲ್ಲಕ್ಕಿಂತ ಪ್ರಧಾನವಾಗಿ ರವಿ ಸೂರ್ಯ ಇರ್ತಕ್ಕಂಥದ್ದು. ಇದೆಲ್ಲದರ ಅನುಗ್ರಹದಿಂದ, ಅಂದರೆ ಗ್ರಹಗಳ ಅನುಗ್ರಹದಿಂದ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಪ್ರತ್ಯೇಕವಾಗಿ ಮಕರ ಕುಂಭ ಮೀನ ರಾಶಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಇಂತಹ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಈಗಾಗಲೇ ವಿಚಾರ ಮುಟ್ಟಿಸಿದ್ದಾರೆ. ಪದಾರ್ಥಗಳು ಏನು ಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಪದಾರ್ಥ ಏನು ಬೇಕು ಎಂಬತಕ್ಕಂಥದ್ದು ಮಾತ್ರ ನಿಮಗೆ ರಹಸ್ಯ ಗೊತ್ತಿದೆ. ಆದರೆ ಇದನ್ನು ಹೇಗೆ ಮಾಡಬೇಕು, ಹೇಗೆ ಇದನ್ನು ಕ್ರಮಬದ್ಧವಾಗಿ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೇಕು, ಇದರ ಲಾಭ ನಷ್ಟಗಳೇನು, ಇದನ್ನು ಯಾವ ಕ್ರಮದಲ್ಲಿ ಆಚರಣೆ ಮಾಡಬೇಕು ಮತ್ತು ಯಾವಾಗ ಆಲೋಚನೆ ಮಾಡಬೇಕು, ಯಾವ ಸಮಯದಲ್ಲಿ ತಂತ್ರವನ್ನು ಮಾಡಿದ್ರೆ ಅದರ ಫಲಾಫಲ ಸಿದ್ಧಿಯಾಗುತ್ತೆ ಎಂಬತಕ್ಕಂಥದ್ದು ರಹಸ್ಯವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಇವತ್ತಿನ ದಿವಸ ಕುಂಭಮೇಳದಲ್ಲಿ ಯಾರೆಲ್ಲ ಸ್ನಾನವನ್ನು ಆಚರಣೆ ಮಾಡಿದ್ದೀರಿ, ಕುಂಭಮೇಳವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ, ಅಲ್ಲಿ ಪ್ರಯಾಗ್ರಾಜಲ್ಲಿ ನಡೀತಿರ್ತಕ್ಕಂಥ ಗಂಗಾ ಯಮುನಾ ಸರಸ್ವತಿಯ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಆಚರಣೆ ಮಾಡಲಿಕ್ಕಾಗಿ ಹೋಗಿರ್ತಕ್ಕಂಥ ನೀವೆಲ್ಲರೂ ಭಾಗ್ಯವಂತರಿದ್ದೀರಿ. ಸಾಕಷ್ಟು ಜನ ಜಗದ್ಗುರುಗಳು, ಸಾಧು ಸಂತರು, ನಾಗಬಾಬಾಗಳು, ಬಾಬಾಗಳು ಮತ್ತು ಸಾಕಷ್ಟು ಜನ ನಾಗದೇವತೆಗಳು, ಅಂದರೆ ಸಾಕಷ್ಟು ಜನ ಈ ಒಂದು ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ನಾಥ ಪರಂಪರೆಯಲ್ಲಿರ್ತಕ್ಕಂಥವರಾಗಿರಲಿ, ಸಾಧು ಸಂತರಾಗಿರಲಿ, ಜಗದ್ಗುರುಗಳಾಗಿರಲಿ, ಎಲ್ಲರೂ ಸೇರಿದ ಏಕಕಾಲದಲ್ಲಿ ವಿಶೇಷವಾದಂಥ ಮುಹೂರ್ತದಲ್ಲಿ ಈ ಒಂದು ಮೌನಿ ಸ್ನಾನವನ್ನು ಆಚರಣೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಈ ಶುಭಗಳಿಗೆ ಅವರೆಲ್ಲರೂ ಆಚರಣೆ ಮಾಡ್ತಿರ್ತಕ್ಕಂಥದ್ದು, ಎಲ್ಲರ ಸಂಕಲ್ಪ ಒಂದೇ, ಭರತಖಂಡ ಸದಾಕಾಲ ನೆಮ್ಮದಿಯುತವಾಗಿರಬೇಕು, ಭರತಖಂಡದಲ್ಲಿ ವಾಸ ಮಾಡತಕ್ಕಂಥವರೆಲ್ಲರೂ ಸಹಿತ ಈ ಭಾರತ ದೇಶದಲ್ಲಿ ಸುಖ ಸಂತೋಷ ನೆಮ್ಮದಿ ಸಿಗಬೇಕು ಎಂಬತಕ್ಕಂಥದ್ದು. ಜೊತೆಗೆ ಇದೇ ಭರತಖಂಡದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಸ್ನಾನವನ್ನು ಆಚರಣೆ ಮಾಡುವಾಗ ಇನ್ನೊಂದು ಪ್ರಧಾನವಾದಂಥ ಸಂಕಲ್ಪ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರಿಂದ ನಾನು ಮಾಡುವಂಥ ಸಂಕಲ್ಪ, ಜೈ ಜವಾನ್ ಜೈ ಕಿಸಾನ್, ರೈತರು ಮತ್ತು ಯೋಧರು ಚೆನ್ನಾಗಿರಲಿ ಎಂಬತಕ್ಕಂಥದ್ದು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರು ಚೆನ್ನಾಗಿರಬೇಕು, ಹಾಗೆ ಸದಾಕಾಲ ಅನ್ನವನ್ನು ಉಣಬಡಿಸ್ತಕ್ಕಂತಹ ರೈತ ಬಾಂಧವರು ಚೆನ್ನಾಗಿರಬೇಕು, ಹಾಗೆ ಈ ಒಂದು ಭಾರತದ ನೆಲದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರತಿಯೊಬ್ಬರು ಸಹಿತ ಒಳ್ಳೆಯ ಯಶಸ್ಸಿನ ಹಾಗಿರಬೇಕು. ಅದಕ್ಕೆ ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಉಂಟಾಗಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಅನುಗ್ರಹದಿಂದ ಹರಿಂಕಾರಾಸರಗದ್ಭಿತಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರಧಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ ಅಂಬಾಂ ಮಹಾಲಕ್ಷ್ಮೀ ಮಹಾಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ತಂತ್ರಸಾರದ ಒಂದಷ್ಟು ರಹಸ್ಯಗಳನ್ನು ನಿಮ್ಮ ಮುಂದಿಡ್ತಿದ್ದೇನೆ. ಈ ತಂತ್ರಸಾರವನ್ನು ಮನೆಯಲ್ಲಿ ತಾವು ಮಾಡುವಂತಹ ಕ್ರಮ ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡಬೇಕು. ಅದರಲ್ಲೂ ಮಾಡ್ತಕ್ಕಂಥ ಸಮಯ ಮಧ್ಯಾಹ್ನ 12 ಗಂಟೆ ಅಥವಾ ಸಂಧ್ಯಾಕಾಲ ಸೂರ್ಯಾಸ್ತಮ ಆದಮೇಲೆ, ಮಧ್ಯಾಹ್ನ 12 ಗಂಟೆ ಅಥವಾ ಸೂರ್ಯಾಸ್ತಮ ಆದ ನಂತರ, ಸೂರ್ಯ ಮುಳುಗಿದ ಮೇಲೆ ಶುಭ ಸಂಧ್ಯಾಕಾಲ ಈ ತಂತ್ರಸಾರವನ್ನು ಮಾಡಿ. ಅಥವಾ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಮಾಡಿ. ಹೀಗೆ ಮಾಡೋದ್ರಿಂದ ಈ ತಂತ್ರಸಾರ ಶೀಘ್ರವಾಗಿ ನಿಮ್ಮ ಕೈ ಒದಗುತ್ತೆ, ಶೀಘ್ರವಾಗಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಕುಟುಂಬದಲ್ಲಿ ಅನ್ಯೋನ್ಯತೆ, ನೆಮ್ಮದಿ, ಸುಖ, ಸಂತೋಷ, ಬಂಧು ಬಾಂಧವರಲ್ಲಿ ಅನ್ಯೋನ್ಯತೆ, ಕುಟುಂಬದಲ್ಲಿ ಒಂದು ಐಕ್ಯತೆ, ವಿದ್ಯಾರ್ಥಿಗಳಲ್ಲಿ ಒಂದು ಹೆಚ್ಚಿನ ಯಶಸ್ಸು, ದಂಪತಿಗಳ ಮಧ್ಯದಲ್ಲಿ ಬರ್ತಕ್ಕಂಥ ಕಲಹಗಳು ದೂರ ಆಗುತ್ತೆ, ಕುಟುಂಬದಲ್ಲಿ ಹೆಚ್ಚಿನ ಸಂತೋಷವನ್ನು ಕಾಪಾಡಿಕೊಳ್ಳಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರತಿಯೊಬ್ಬರಿಗೂ ಧರ್ಮವೇ ಕಾಪಾಡುವಂಥ ಅದ್ಭುತವಾದಂತಹ ಈ ಮೌನಿ ಅಮಾವಾಸ್ಯೆಯ ಅನುಷ್ಠಾನ ಶೀಘ್ರ ಫಲವನ್ನು ದಯಪಾಲಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಜೊತೆಗೆ ಕುಂಭಮೇಳದ ಬಗ್ಗೆ, ಅಮಾವಾಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪೌಷಮಾಸ ಕೃಷ್ಣಪಕ್ಷ 29/1/2025 ಬುಧವಾರ ಅಮಾವಾಸ್ಯೆ ಉತ್ತರಾಷಾಢ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರವೂ ಹೌದು, ರಾಶಿಫಲವೂ ಹೌದು. ಇವತ್ತಿರ್ತಕ್ಕಂಥದ್ದು ಮೊದಲೇ ನಾನು ಹೇಳಿದೆ, ಮಕರ ಕುಂಭ ಮೀನರಾಶಿ. ಮಕರ ಕುಂಭ ಮೀನರಾಶಿಯವರಿಗೆ ಇವತ್ತಿನ ರಾಶಿಫಲದಲ್ಲಿ, ಅಂದರೆ ಇವತ್ತು ಈ ಮೌನಿ ಅಮಾವಾಸ್ಯೆಯೆಂದು ತಾವು ಆಚರಿಸಬೇಕಾಗಿರ್ತಕ್ಕಂತಹ ಒಂದಷ್ಟು ನಿಯಮಗಳನ್ನು, ಜೊತೆಗೆ ಇವತ್ತು ನಾವು ಮಾಡುವಂತಹ ತಂತ್ರಸಾರದಲ್ಲಿ
ಪ್ರಧಾನ ಪಾತ್ರವನ್ನು ವಹಿಸುವಂತಹದ್ದು. ನೋಡಿ, ಮೌನಿ ಅಮಾವಾಸ್ಯೆ ಆದ್ದರಿಂದ ಅಮಾವಾಸ್ಯೆ ಎಂದು ಬನ್ನಿ ವೃಕ್ಷದ ಕಡ್ಡಿಗಳನ್ನು ನಾನು ಹೇಳಿದ್ದೆ. ಬನ್ನಿ ವೃಕ್ಷದ ಕಡ್ಡಿ 3 ಕಡ್ಡಿಗಳಷ್ಟು ಮಾತ್ರ ಇಲ್ಲಿ ಮಕರ ಕುಂಭ ಮೀನ ರಾಶಿಯವರು ತಯಾರು ಮಾಡ್ಕೋಬೇಕು, ಸಿದ್ಧಿಪಡಿಸಿಟ್ಕೊಳ್ಬೇಕು ಅಥವಾ ತಂದಿಟ್ಕೊಳ್ಬೇಕು ಎಂಬತಕ್ಕಂಥ ಮಾತು ಹೇಳಿದ್ದೆ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಮೌನಿ ಅಮಾವಾಸ್ಯೆಗೆ ಮಕರ ಕುಂಭ ಮೀನ ಈ ರಾಶಿಗಳವರಿಗೆ ಪ್ರತ್ಯೇಕವಾಗಿ ಬನ್ನಿ ವೃಕ್ಷದ ಕಡ್ಡಿ. ಈ ಬನ್ನಿ ವೃಕ್ಷದ ಕಡ್ಡಿ ಆದ ನಂತರ ಇನ್ನು ಇವತ್ತು ಪ್ರಧಾನವಾಗಿ ದರ್ಬೆ ಎಂಬತಕ್ಕಂಥದ್ದು. ನೋಡಿ, ದರ್ಬೆ ತಮ್ಮೆಲ್ಲರಿಗೂ ಗೊತ್ತಿದೆ. ಯಾರೂ ಗೊತ್ತಿಲ್ಲ ದರ್ಬೆ ಎಂಬತಕ್ಕಂಥದ್ದು ಇದು ಸಾರ್ವತ್ರಿಕವಾಗಿ ಶುಭ ಮತ್ತು ಅಶುಭ ಕಾರ್ಯಗಳಿಗೆ ಬೇಕಾಗುವಂಥದ್ದು. ಇದು ಭೂಮಿಯಲ್ಲಿ ಬೆಳೀತಕ್ಕಂಥದ್ದೇ. ಭೂಮಿಯಲ್ಲಿ ಬೆಳೀತಕ್ಕಂಥದ್ದು, ಜೊತೆಗೆ ಇದನ್ನು ಸೀತೆಯ ವಿಶೇಷವಾಗಿರ್ತಕ್ಕಂಥ ಕೇಶ ಅಂತಲೂ ಹೇಳ್ತಾರೆ. ಇನ್ನು ವರಹಾದೇವರಿಂದ ಅನುಗ್ರಹ ಪಡಿಬೇಕಾದರೂ ಸಹಿತ ಈ ದರ್ಬೆಯ ಅನುಷ್ಠಾನ ಸಾಕಷ್ಟು ವಿಶೇಷ ಅಂತ ಹೇಳ್ತಾರೆ. ನಾಗದೋಷ ದೂರ ಆಗಬೇಕಾದರೂ ಒಮ್ಮೆ ವರಹ ದರ್ಶನ ಮಾಡಿರಿ ಅಂತ ಹೇಳ್ತಾರೆ. ಹಾಗಾಗಿ ದರ್ಬೆಯ ಪಾತ್ರ ಬಹಳ ದೊಡ್ಡದು, ಅದರಲ್ಲೂ ಮೌನಿ ಅಮಾವಾಸ್ಯೆಯಲ್ಲಿ. ಇನ್ನು ಈ ದರ್ಬೆ ಇದಾದ ನಂತರ ಮೊದಲು ದರ್ಬೆ ಮತ್ತು ವಸ್ತ್ರ ಜೊತೆಗೆ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಅಥವಾ ಅರಿಶಿನ ಪುಡಿಯಿಂದ ಮೊದಲು ಒಂದು ಚಿಕ್ಕದಾದಂಥ ಒಂದು ಆಸ್ಥಾನದಲ್ಲಿ ಚಕ್ರವನ್ನು ಹಾಕ್ಕೋಬೇಕು. ನೀವು ಕೂತ್ಕೊಳ್ಳುವಂಥ ಸ್ಥಳ ಶುದ್ಧಿ ಆಗಿರಬೇಕು. ಒಂದು ಚಾಪೆ, ಆಸನ ಅಥವಾ ಒಂದು ಮಣೆಯನ್ನು ಹಾಕ್ಕೊಳ್ಬೇಕು. ಅದರ ಜೊತೆಗೆ ನೀವು ಕೂತ್ಕೊಳ್ಳುವ ಆಸನದ ಮುಂಭಾಗ ಶುದ್ಧಿಯಾಗಿರುವಂಥ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಸಾಧ್ಯವಾದರೆ ಒಂದಷ್ಟು ಶುದ್ಧ ಜಲವನ್ನು ಹಾಕಿ, ಒಂದಿಷ್ಟು ಅರಿಶಿನ ಪುಡಿಯನ್ನು ಹಾಕಿ, ಅರಿಶಿಣದ ನೀರಿನಿಂದ ಸ್ಥಳವನ್ನು ಶುದ್ಧಿ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು ವೃತ್ತಾಕಾರವನ್ನು ಹಾಕಬೇಕು. ಒಂದು ವೃತ್ತಾಕಾರವನ್ನು ಹಾಕುವಂಥದ್ದು ಒಂದು ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಹಾಕಿ. ತ್ರಿಕೋನವನ್ನು ಹಾಕಿ ಇದಾದ ನಂತರ ಇದರ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಹಾಕಿದ ನಂತರ ಇನ್ನು 4 ದಿಕ್ಕಲ್ಲೂ ಒಂದೊಂದು ಗೆರೆಗಳನ್ನು ಹಾಕಿ. ನಾಲ್ಕು ದಿಕ್ಕಲ್ಲೂ ಒಂದೊಂದು ಗೆರೆ ಹಾಕಿದ ನಂತರ ಮುಖ್ಯವಾಗಿ ಈಗ ಶ್ರೀಮಿನ ಮೇಲ್ಭಾಗದಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿ, ಶ್ರೀಮಿನ ಮೇಲ್ಭಾಗದಲ್ಲಿ ರಂ, ಶ್ರೀಮಿನ ಬಲಭಾಗದಲ್ಲಿ ಅಂದರೆ ನಿಮ್ಮ ಬಲಭಾಗದಲ್ಲಿ ಇಲ್ಲಿ ಸಂ, ಸಂ ಅಂತ ಬರೀತಕ್ಕಂಥದ್ದು. ಶ್ರೀಮಿನ ತಳಭಾಗದಲ್ಲಿ ನಿಮ್ಮ ಮುಂದೆ ಐಂ ಅಂತಕ್ಕಂಥ ಬೀಜಾಕ್ಷರಿ, ಐಂ ಅಂತ ಬರೀತಕ್ಕಂಥದ್ದು. ಇನ್ನು ನಿಮ್ಮ ಎಡಭಾಗದಲ್ಲಿ ಶ್ರೀಮಿನ ಎಡಭಾಗದಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು ಗಂ. ಅಲ್ಲಿಗೆ ನಾವು ಓದಬೇಕಾದ್ರೂ ಸಹಿತ ಗಂ ಶ್ರೀಂ ಸಂ ರಂ ಶ್ರೀಂ ಐಂ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ಮೊದಲು ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರ ಹಾಕಿದ ಮೇಲೆ ಒಂದು 0 ಬರೆದ ನಂತರ 4 ಗೆರೆಗಳನ್ನು ಹಾಕಬೇಕು. 4 ದಿಕ್ಕಲ್ಲೂ 4 ಗೆರೆಗಳು. ಅದರ ಮಧ್ಯದಲ್ಲಿ ಒಂದು ತ್ರಿಕೋನದ ಮಧ್ಯದಲ್ಲಿ ಶ್ರೀಂ ಅಂತಕ್ಕಂಥ ಅಕ್ಷರ ಮಧ್ಯದಲ್ಲಿ, ಶ್ರೀಂ ಮೇಲ್ಭಾಗದಲ್ಲಿ ರಂ, ಶ್ರೀಂನ ಬಲಭಾಗದಲ್ಲಿ ಸಂ, ಶ್ರೀಂ ತಳಭಾಗದಲ್ಲಿ ಐಂ, ಶ್ರೀಂನ ಎಡಭಾಗದಲ್ಲಿ ಗಂ. ಇದು ಬೀಜಾಕ್ಷರಗಳು ಬರೀತಕ್ಕಂಥ ಕ್ರಮ. ಅಲ್ಲಿಗೆ ಪ್ರಥಮದಲ್ಲಿ ಒಂದು ರಂಗವಲ್ಲಿ ಥರ ಹಾಕಿ ಒಂದು ಚಕ್ರವನ್ನು ರಚನೆ ಮಾಡಿದ್ದಾಯಿತು. ಈ ಚಕ್ರ ಬರದಾದ ನಂತರ ಬಿಳಿಯ ಬಣ್ಣದ ವಸ್ತ್ರ ನೋಡಿ, ಮೊದಲು ಚಕ್ರವನ್ನು ರಚನೆ ಮಾಡಬೇಕು, ನಂತರ ಶ್ವೇತವರ್ಣದ ವಸ್ತ್ರವನ್ನು ಈ ಪ್ರಕಾರ ಹಾಕ್ಕೋಬೇಕು.
ಶ್ವೇತವರ್ಣದ ವಸ್ತ್ರ. ಈ ವಸ್ತ್ರದ ತಳಭಾಗದಲ್ಲಿ ಯಂತ್ರವಿದೆ. ಯಂತ್ರದ ಮೇಲ್ಭಾಗದಲ್ಲಿ ಶ್ವೇತವರ್ಣದ ವಸ್ತ್ರವಿದೆ. ಶ್ವೇತವರ್ಣದ ವಸ್ತ್ರದ ಮೇಲೆ ಮಧ್ಯದಲ್ಲಿ ಅಂದರೆ ತ್ರಿಕೋನ ಮತ್ತು ಶ್ರೀಂ ಅದರ ಮೇಲ್ಭಾಗದಲ್ಲಿ ಒಂದು ಕೆಂಪು ವಸ್ತ್ರವನ್ನು, ಚಿಕ್ಕದಾದಂಥ ಪುಟ್ಟದಾದಂಥ ಅಂಗೈಯಗಲ ಇರತಕ್ಕಂಥ ವಸ್ತ್ರ, ಈ ವಸ್ತ್ರವನ್ನು ಇದರ ಮೇಲ್ಭಾಗದಲ್ಲಿ ಇಡಬೇಕು. ನಿಮಗೆ ಏನು ಅರ್ಥ ಆಗಲಿಲ್ಲ ಅಂದರೂ ಇವತ್ತು ಈ ಕಾರ್ಯಕ್ರಮ ಮುಗಿದ ನಂತರ ಇದನ್ನು 12 ಗಂಟೆ ನಂತರ Zee5ಗೂ ಹಾಕ್ತಾರೆ. ಅಲ್ಲಿ ನಿಮಗೆ ಅರ್ಥ ಆಗದಿದ್ದರೆ ಮತ್ತೊಮ್ಮೆ ನೀವು ಗಮನಿಸಿ. ದುಡುಕಿ ತೀರ್ಮಾನ ತಗೊಳ್ಳೋದು, ಅಯ್ಯೋ ಗೊತ್ತಿಲ್ಲದಿರ ಹಿಂಗೆ ಆಗೋಯ್ತಲ್ಲ ಅಂತ ಚಿಂತನೆ ಮಾಡ್ತಕ್ಕಂಥದ್ದಲ್ಲ. ಮೌನಿ ಅಮಾವಾಸ್ಯೆ ಎಂದು ಈ ತಂತ್ರಸಾರವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವೇನು ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪ ಸಿದ್ಧಿ ಆಗುತ್ತೆ. ಅಂತಹ ಅದ್ಭುತವಾದಂತಹ ತಂತ್ರಸಾರ ಇವತ್ತು ನೀವು ಮಾಡ್ತಿರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಅರಿಶಿಣ, ಅಪ್ಪಟವಾದಂತಹ ಅರಿಶಿಣ ಅಂತ ಹೇಳಿದ್ದೆ. ಅಪ್ಪಟವಾದಂತಹ ಅರಿಶಿಣ ಅಂದರೆ ಅರಿಶಿಣ ಕೊಂಬನ್ನೇ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳಿ ಅಂತಲೂ ಹೇಳಿದ್ದೆ ನಾನು. ಅರಿಶಿಣದಿಂದ ನೋಡಿ, ಅಪ್ಪಟವಾಗಿರ್ತ ಅರಿಶಿಣ ಕೈಯಲ್ಲಿ ಹಿಡಿದ್ರೇ ಅದರ ಸುಗಂಧ ಪರಿಮಳ ಇರುತ್ತೆ. ಈ ಅರಿಶಿಣದಿಂದ ಈ 4 ಮೂಲೆಗಳಲ್ಲಿ ಮೊದಲು ನಿಮ್ಮ ನೋಡಿ 4 ಮೂಲೆಗಳಲ್ಲೂ 2 ಗೆರೆ ಹಾಕಿ, ನಾಲ್ಕು ಮೂಲೆಗಳಲ್ಲೂ 2 ಗೆರೆಗಳನ್ನು ಹಾಕಬೇಕು. ಹಾಕಿದ್ಮೇಲೆ ಮೇಲ್ಭಾಗದಿಂದ ಇಲ್ಲಿ ಒಂದು ವೃತ್ತಾಕಾರ, ಇಲ್ಲಿ ಒಂದು ತ್ರಿಕೋನ, ಇಲ್ಲಿ 4 ರೇಖೆಯ ಒಂದು ಬಾಕ್ಸ್, ಇಲ್ಲಿ ಒಂದು ವೃತ್ತಾಕಾರ, ಮಧ್ಯದಲ್ಲಿ ಒಂದು 5 ರೇಖೆಯ ನಕ್ಷತ್ರ, ಐದು ರೇಖೆಯ ನಕ್ಷತ್ರ, ಇದರ ಮಧ್ಯದಲ್ಲಿ ಬಿಳಿ ಎಕ್ಕದ ಎಲೆ. ಬಿಳಿ ಎಕ್ಕದ ಎಲೆಯಲ್ಲಿ ಎಲೆಯ ಮಧ್ಯದಲ್ಲಿ 6 ರೇಖೆ ಇರತಕ್ಕಂಥ ನಕ್ಷತ್ರ. ಬಿಳಿ ಎಕ್ಕದ ಎಲೆಯ ಮೇಲೆ ಗಂಧದಿಂದ 6 ರೇಖೆ ಇರತಕ್ಕಂಥ ನಕ್ಷತ್ರ. ನಕ್ಷತ್ರಕ್ಕೂ ಒಂದು ವೃತ್ತಾಕಾರ, ವೃತ್ತಾಕಾರಕ್ಕೂ ಅದರ ಆಚೆ ಕಡೆ 9 ಪದ್ಮಾಕಾರ, ಹೊರಭಾಗದಲ್ಲಿ 9 ಪದ್ಮಗಳು, ಒಳಗಡೆ ಒಂದು ವೃತ್ತಾಕಾರ, ಅದರ ಮಧ್ಯದಲ್ಲಿ 6 ರೇಖೆ ಇರತಕ್ಕಂಥ ನಕ್ಷತ್ರ. ಇದನ್ನು ಕ್ರಮಬದ್ಧವಾಗಿ ಸಿದ್ಧತೆ ಮಾಡ್ಕೊಳ್ಳಿ. ಮುಂದೆ ಏನು ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ತಂತ್ರಸಾರದ ಆಚರಣೆಯನ್ನು ಪ್ರಾರಂಭವನ್ನು ಮಾಡಿದರು. ಬನ್ನಿ ಮತ್ತೆ ಮುಂದುವರಿಸೋಣ. ಖಂಡಿತ. ತಂತ್ರಸಾರದಲ್ಲಿ ಬಿಳಿ ಎಕ್ಕದ ಎಲೆ, ಬಿಳಿ ಎಕ್ಕದ ಎಲೆ, 9 ಪದ್ಮಗಳು, ಮಧ್ಯದಲ್ಲಿ ಒಂದು ವೃತ್ತಾಕಾರ, ಅದರ ಮಧ್ಯದಲ್ಲಿ 6 ರೇಖೆ ಇರತಕ್ಕಂಥ ನಕ್ಷತ್ರ. ಇದನ್ನು ಬಿಳಿ ಎಕ್ಕದ ಎಲೆ ಮೇಲೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ಅಥವಾ ಗಂಧದ ಪುಡಿಯಿಂದಲೋ ಒಟ್ಟಾರೆ ಅರಿಶಿಣವನ್ನು ನೀರಲ್ಲಿ ಕರೆಸ್ಕೊಂಡು ಒಟ್ಟಾರೆ ಈ ಚಕ್ರವನ್ನು ಬರ್ಕೊಳ್ಳಿ. ಇಲ್ಲಿ 3 ಚಕ್ರಗಳಾಯಿತು. ಇಲ್ಲಿವರೆಗೂ ಮಾಧ್ಯಮದಲ್ಲಿ ನಮ್ಮ 11 ವರ್ಷದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹ ಅದ್ಭುತವಾದಂತಹ ತಂತ್ರಸಾರವನ್ನು ಇದೇ ಪ್ರಪ್ರಥಮ, ಅಂದರೆ ಇದೇ ಪ್ರಪ್ರಥಮವಾದಂತಹ ತಂತ್ರಸಾರ ಅಂತ ನಾವು ಹೇಳಬೇಕಾದ್ರೆ ಇವತ್ತಿನ ತಿಥಿವಾರ ನಕ್ಷತ್ರ ಆಗಿದೆಯಲ್ಲ, ಇದು ಮೌನಿ ಅಮಾವಾಸ್ಯೆ. ನಭೋಮಂಡಲದಲ್ಲಿ ಇವತ್ತಿನ ದಿವಸ ಗ್ರಹಗಳು ಗ್ರಹಸ್ಥಿತಿಗಳು ಹೇಗಿದೆ ಎಂಬತಕ್ಕಂಥದ್ದನ್ನು ಗ್ರಹಗಳನ್ನು ಸಹಿತ ನೋಡಬಹುದಾದಂಥ ಒಂದು ಅದೃಷ್ಟ ಎಲ್ಲರಿಗೂ ಸಿಗ್ತಾ ಇದೆ. ಹಾಗಾಗಿ ಇಂತಹ ಅದ್ಭುತವಾದಂತಹ ಈ ಪರ್ವದಿನ, ಈ ವಿಶೇಷವಾಗಿರ್ತಕ್ಕಂಥ ದಿನ ನೀವು ಮಾಡುವಂಥ ತಂತ್ರಸಾರ ಶೀಘ್ರವಾಗಿ ಫಲ ಸಿಗುತ್ತೆ. ನೋಡಿ, ಮಧ್ಯದಲ್ಲಿ ಈ ನಕ್ಷತ್ರ 5 ರೇಖೆ ಇರ್ತಕ್ಕಂಥ ನಕ್ಷತ್ರ ಕೆಂಪು ವಸ್ತ್ರದ ಮೇಲೆ ಮೊದಲು ಈ ಎಲೆಯನ್ನು ಇಡಬೇಕು. ಇದಾದ ನಂತರ ಒಂದು ವಿಳೆದೆಲೆ, ಆ ವಿಳೆದೆಲೆಗೆ ಮಧ್ಯದಲ್ಲಿರ್ತಕ್ಕಂತಹದ್ದು ವಿಳೆದೆಲೆ ಮಧ್ಯದಲ್ಲಿರ್ತಕ್ಕಂತಹ ನಕ್ಷತ್ರ. ವಿಳೆದೆಲೆ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಬರೀಬೇಕು. ವಿಳೆದೆಲೆ ಮಧ್ಯದಲ್ಲಿ ಬರೆದಿರ್ತಕ್ಕಂತಹ 6 ರೇಖೆ ಇರ್ತಕ್ಕಂತಹ ನಕ್ಷತ್ರ, 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೆದು ನಕ್ಷತ್ರದ ತಳಭಾಗದಲ್ಲಿ 2 ರೇಖೆಗಳನ್ನು ಹಾಕಬೇಕು. ನಕ್ಷತ್ರ ಅದರ ತಳಭಾಗದಲ್ಲಿ 2 ರೇಖೆಗಳು. ಇದನ್ನು ಈಶಾನ್ಯ ಭಾಗದಲ್ಲಿ ಅಂದರೆ ಈ ಒಂದು ಎಡಭಾಗದ ತುದಿಯ ಕೊನೆಯಲ್ಲಿ
ಇಲ್ಲಿಡಬೇಕು. ಅದಾದ ನಂತರ ಇನ್ನು ಮುತ್ತುಗದ ಎಲೆ, ಮುತ್ತುಗ ಅಥವಾ ಔದುಂಬರ ಅಂತ ಹೇಳಿದ್ದೆ ನಾನು. ಔದುಂಬರದ ಎಲೆ ಸಿಕ್ಕಿದ್ರೆ ಔದುಂಬರದ ಎಲೆ ಮೇಲೆ ಇದನ್ನು ಬರೀಬೇಕು. ಅಥವಾ ಮುತ್ತುಗದ ಎಲೆ ಸಿಕ್ಕಿದ್ರೆ ನೋಡಿ, ಮುತ್ತುಗ ಅಂದರೆ ಪಾಲಾಕ್ಷ ಅಥವಾ ಮುತ್ತುಗ ಅಂತ ಹೇಳ್ತಾರೆ, ಊಟದ ಎಲೆ ಅಂತ ಹೇಳ್ತಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಇಸ್ತ್ರೆಲೆ ಅಂತ ಹೇಳ್ತಾರೆ, ಊಟದ ಎಲೆ ಅಂತ ಹೇಳ್ತಾರೆ, ಮುತ್ತುಗ ಅಂತಾರೆ, ಪಾಲಾಕ್ಷ ಅಂತಾರೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಈ ವನಸರಿ, ಇದರಲ್ಲಿ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಮಾಟ ಮಂತ್ರ ಅನ್ನೋದಕ್ಕಿಂತ ಈ ಮದ್ದೀಡು ಅಂತಿದೆಯಲ್ಲ, ವಿಷಪ್ರಯೋಗ, ಈ ಮದ್ದೀಡು ಹಾಕಿರ್ತಕ್ಕಂಥವ್ರು ಈ ಒಂದು ಎಲೆಯಲ್ಲಿ ಊಟ ಮಾಡ್ತಾ ಬಂದರೆ ಶೀಘ್ರವಾಗಿ ಎಂತಹ ವಿಷಕಾರಿ ಅಂಶ ಇದ್ದರೂ ಸಹಿತ ಅದನ್ನು ಕರಗಿಸುತ್ತಂತೆ. ಅಂತಹ ಅದ್ಭುತವಾದ ಶಕ್ತಿ ಈ ಒಂದು ಮುತ್ತುಗದ ಎಲೆಗಿದೆ. ಹಿಂದೆ ಎಲ್ಲ ಊಟ ಮಾಡ್ತಾ ಇದ್ದಂಥದ್ದು ಒಂದು ಬಾಳೆ ಎಲೆ ಬಿಟ್ಟರೆ ಮುತ್ತುಗದ ಎಲೆ. ಆದರೆ ಈಗ ಮುತ್ತುಗದ ಎಲೆ ಜಾಗದಲ್ಲಿ ಪೇಪರು ಬಂದಿದೆ, ಪ್ಲಾಸ್ಟಿಕ್ಕು ಬಂದುಬಿಟ್ಟಿದೆ. ಪ್ಲಾಸ್ಟಿಕ್ ಸಹಿತ ಊಟದ ಎಲೆ ಥರ ಆಗೋಗ್ಬಿಟ್ಟಿದೆ. ಈಗ ಇರಲಿ, ಅದು ನಾವು ಮಾತಾಡೋದು ಬೇಡ. ಈಗ ಇಂಪಾರ್ಟೆಂಟ್ ಇರ್ತಕ್ಕಂಥ ವಿಚಾರ, ಈ ಮುತ್ತುಗದ ಎಲೆ ಮೇಲೆ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಮೊದಲೊಂದು ಬಾಕ್ಸ್ ಥರ ಬರೀಬೇಕು. ಈ ಬಾಕ್ಸಿಗೆ 4 ಕಡೆಯೂ 4 ತ್ರಿಶೂಲವನ್ನು ಬರೀಬೇಕು. ಈ ಬಾಕ್ಸಿಗೆ 4 ಕಡೆ 4 ತ್ರಿಶೂಲ ಬರೀಬೇಕು. ತ್ರಿಶೂಲದ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀಬೇಕು. ತ್ರಿಕೋನವನ್ನು ಬರೆದಿರ್ತಕ್ಕಂಥದ್ದನ್ನು ನಿಮ್ಮ ತಳಭಾಗದಲ್ಲಿ, ಅಂದರೆ ಇಲ್ಲಿ ನೋಡ್ಕೊಳ್ಬೇಕು, ಇದೇ ಡೈರೆಕ್ಷನಲ್ಲಿ ಹೋಗಬೇಕು. ನಿಮ್ಮ ಬಲಭಾಗದ, ನೀವು ಕೂತಿರ್ತಿರಲ್ಲ, ಕೂತಿರುವಂತಹ ಬಲಭಾಗದ ಮೊದಲು ಸಿಗಬೇಕಾದ್ದೇ ಈ ನಕ್ಷತ್ರ. ಇದಾದ ನಂತರ ಬಿಳಿ ಎಕ್ಕದ ಎಲೆ ಮೇಲ್ಗಡೆ ವಿಳೆದೆಲೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದನ್ನು ಇದೇ ಕ್ರಮದಲ್ಲೇ ಮಾಡಬೇಕು. ಕ್ರಮವನ್ನು ಬದಲಾಯಿಸಬೇಡಿ. ನಾನು ಹೇಳೋದನ್ನು ಬೇರೇನೂ ಕಲ್ಪನೆ ಮಾಡ್ಕೊಳ್ಬೇಡಿ. ಇದು ಮಾಡ್ತಕ್ಕಂಥದ್ದು ತಂತ್ರಸಾರದಲ್ಲಿ ಶುಭದ ಸಂಕೇತ. ಕೆಲವು ವಾಸ್ತುಗೃಹಗಳಲ್ಲಿ ಕೆಲವು ತಾಯಂದರು, ಕೆಲವು ಹೆಣ್ಣು ಮಕ್ಕಳು, ಮನೆ ಸೊಸೆಯರಾಗಿರಲಿ ಅಥವಾ ನಿಮ್ಮ ಮನೆ ಅತ್ತೆ ಆಗಿರಲಿ, ಅತ್ತೆ ಇಂತಹದ್ದನ್ನು ಮಾಡಬೇಕು, ಮಾಡಿ ಕುಟುಂಬವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ಕುಟುಂಬದ ಶ್ರೇಯಸ್ಸನ್ನು ಉಂಟು ಮಾಡೋದಕ್ಕೋಸ್ಕರ ಈ ತಂತ್ರಸಾರ ಆನಂದ್ ಗುರೂಜಿಯವರು ಹೇಳಿದ್ದಾರಲ್ಲ, ಇದನ್ನು ಮಾಡಬೇಕು ಅಂತ ಅತ್ತೇನಾದರೂ ಮುಂದಾಗ್ಬೋದು ಅಥವಾ ಸೊಸೆನಾದರೂ ಮುಂದಾಗ್ಬೋದು. ಸೊಸೆ ಅಥವಾ ಅತ್ತೆ, ಮನೇಲಿರ್ತಕ್ಕಂಥ ತಾಯಂದರು ಇಡೀ ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಮಾಡುವಂಥದ್ದು. ಆದರೆ ಇದು ಯಾವತ್ತಿಗೂ ಕೆಡುಕಲ್ಲ, ಕೆಟ್ಟ ಪ್ರಯೋಗ ಅಲ್ಲ. ಇದು ಮಾಡೋದ್ರಿಂದ ನಿಮಗೆ ಕೆಡುಕಾಗೋದಿಲ್ಲ, ಕೆಡುಕಾಗಿರ್ತಕ್ಕಂಥದ್ದನ್ನು ಒಳ್ಳೆಯದು ಮಾಡ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಕುಟುಂಬಗಳಲ್ಲಿ ಈ ಸುದ್ದಿ ನಾನು ಕೇಳಿದ್ದೇನೆ. ಸ್ವಾಮೀಜಿ, ನೀವು ಹೇಳೋ ಮಂತ್ರ, ಹೇಳುವಂಥ ತಂತ್ರಸಾರವನ್ನು ನಾನು ಮಾಡಬೇಕು ಅಂತ ಆಸೆ. ನಾನು ಮಾಡಿದ್ರೆ ನಮ್ಮ ಇಡತಕ್ಕಂಥ ನಮ್ಮ ನಾದಿನಿ ಅಥವಾ ನಮ್ಮ ಅತ್ತೆ ಅದನ್ನು ಕೆಟ್ಟದಾಗಿ ತಿಳ್ಕೊಳ್ತಾರೆ, ಏನೋ ಪ್ರಯೋಗ ಮಾಡ್ತಾರೆ, ಇವ್ರ ಮನೇಲಿ ಏನೋ ಕೆಡಕ್ಕೆ ಪ್ರಯೋಗ ಮಾಡಿದ್ದಾರೆ, ಈ ಹುಡುಗಿ ಏನೋ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದಾಳೆ ಅಂತ ನನ್ನನ್ನು ದೂಷಣೆ ಮಾಡ್ತಾರೆ ಸ್ವಾಮೀಜಿ ಎಂದರು. ನೀನು ಮಾಡಬೇಡಮ್ಮ. ನಿನ್ನ ಶ್ರೇಯಸ್ಸಿಗಾಗಿ, ನಿನ್ನ ಕುಟುಂಬದ ಶ್ರೇಯಸ್ಸಿಗಾಗಿ ನಿನ್ನ ಚಿಂತನೆ ಇದ್ದು ಅದನ್ನು ಅವ್ರು ತಪ್ಪು ತಿಳ್ಕೊಳ್ತಾರೆ ಅಂದರೆ ನೀನು ಆ ಕೆಲಸ ಮಾಡಬೇಡ. ಹಾಗೆ ಎಷ್ಟೋ ಜನ ಮನೆಗಳಲ್ಲಿ ಅತ್ತೆ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಮನೇಲಿರ್ತಕ್ಕಂಥ ಅತ್ತೆ ಮಾಡಬೇಕು ಅಂದರೂ ಸೊಸೆ ಆಗಿರ್ತಕ್ಕಂಥವಳು ಇದೆಲ್ಲ ಇವತ್ತಿನ ಕಾಲಧರ್ಮಕ್ಕಲ್ಲ, ಇವತ್ತಿನ ಟ್ರೆಂಡ್ಗೆ ಸಂಬಂಧಪಟ್ಟಿದ್ದಲ್ಲ. ಇವತ್ತು ನಾವು ಏನು ಬೇಕಾದರೂ ಮಾಡಿ ಹೇಗೆ ಬೇಕಾದ್ರೂ ಇರ್ಬೋದು. ಹಿಂದಿನ ಪರಂಪರೆ ಯಾರೋ ಹೇಳಿದ್ದನ್ನು, ಟಿ ವಿಯಲ್ಲಿ ಕೂತ್ಕೊಂಡು ಗುರೂಜಿ ಹೇಳಿದ್ದನ್ನು ನೀವು ಮಾಡೋದು ಬೇಡ ಅಂತ ಹೇಳೋವಂಥವರು ಇದ್ದಾರೆ. ಇಲ್ಲಿ ಹೇಳೋದು ಕೇಳೋದು ಏನು ವಿಚಾರ ಇದ್ದರೂ ಕಷ್ಟ ನಿಮಗಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿ, ಪರಿಹರಿಸ್ಕೊಳ್ಳಿ. ಇಂತಹ ಅದ್ಭುತವಾದಂಥ ತಂತ್ರಸಾರಗಳನ್ನು ಆನಂದ್ ಗುರೂಜಿಯವರು ನಿಮ್ಮ ಮುಂದೆ ತಂದಿಡ್ತಾ ಇದ್ದಾರೆ ಅಂದರೆ ಒಂದು ಯೋಚನೆ ಮಾಡಬೇಕು. ಆನಂದ್ ಗುರೂಜಿಯವ್ರಿಗೂ ಸಹಿತ ಇಂಥದ್ದೆಲ್ಲ ಯಾಕೆ ಟಿ ವಿಯಲ್ಲಿ ಹೇಳ್ತೀರಿ ಅನ್ನೋಂಥವರು ಇದ್ದಾರೆ. ಯಾಕೆಂದರೆ ನಿಮ್ಮ ಸಮಸ್ಯೆಗಳು ಜಾಸ್ತಿ ಇದ್ದರೆ ಒಂದಷ್ಟು ಜನಕ್ಕೆ ಅದು ಬಂಡವಾಳ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ಯಾರೊಬ್ಬರಿಗೂ ಸಹಿತ ಗೊತ್ತಾಗಬಾರ್ದು, ಯಾರೊಬ್ಬರ ಸಮಸ್ಯೆಗೂ ಸಹಿತ ಇನ್ನೊಬ್ಬರ ಮುಂದೆ ಕೈಕಟ್ಟಿ ನಿಲ್ಲಬಾರ್ದು. ನಿಮ್ಮ ಸಮಸ್ಯೆ ಬೇಗ ಕ್ಲಿಯರ್ ಆದರೆ ನೀವು ಚೆನ್ನಾಗಿರಲಿ ಅಂತಕ್ಕಂಥದ್ದು ಮೂಲ ಉದ್ದೇಶ ಮಹರ್ಷಿವಾಣಿ ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರ ಕುಟುಂಬ ಚೆನ್ನಾಗಿರಲಿ ಅಂತ ಇಂತಹ ತಂತ್ರಸಾರಗಳನ್ನು ಆಗಿಂದಾಗಲೇ ನಿಮ್ಮ ಮುಂದೆ ತಂದಿರುವಂಥ ಪ್ರಯತ್ನ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವ್ರದ್ದು. ಅರ್ಥ ಮಾಡಿಕೊಂಡು ಇದನ್ನು ಮುಂದುವರಿಸಿ. ಇರಲಿ, ಈಗ 3 ವನಸರಿಗಳನ್ನು ಇಲ್ಲಿಟ್ಟಾಯಿತು. ಇನ್ನು ಇದರಲ್ಲಿ ಪ್ರಧಾನವಾಗಿ 4 ನಿಂಬೆಹಣ್ಣು ನಾವು ಹೇಳಿದ್ವಿ. 4 ನಿಂಬೆಹಣ್ಣು. ನಮ್ಮಲ್ಲಿ ನಿಂಬೆಹಣ್ಣು ಬಹುಶಃ ಈಗ ಸೀಸನ್ನು ಅನಿಸುತ್ತೆ. ಚೆನ್ನಾಗಿರ್ತಕ್ಕಂಥ ನಿಂಬೆಹಣ್ಣು, ದೊಡ್ಡ ದೊಡ್ಡ ನಿಂಬೆಹಣ್ಣು ತಂದುಬಿಟ್ಟಿದ್ದಾರೆ. ಈ ಕೈಲಿ ಹಿಡಿದ್ರೇ ಎಷ್ಟು ಆನಂದವಾಗಿದೆ ನಿಂಬೆಹಣ್ಣು. ಅದರಿಂದ ನಿಂಬೆಹಣ್ಣು ಅಂದರೆ ಯಾವಾಗಲೂ ಹೀಗೆ ಇರಬೇಕು. ನಿಂಬೆಹಣ್ಣನ್ನು 4 ದಿಕ್ಕಲ್ಲೂ 4 ನಿಂಬೆಹಣ್ಣು, 4 ದಿಕ್ಕಲ್ಲೂ 4 ನಿಂಬೆಹಣ್ಣಿದೆ. ಇದು ಮೊದಲೇ ಹೇಳಿದ್ದೀನಿ, ಮಾಟ ಮಂತ್ರ ಕೆಡಕಲ್ಲ, ಇದರಿಂದ ಒಳಿತಾಗಲಿಕ್ಕೋಸ್ಕರ ಮಾಡುವಂತಹದ್ದು. ಇನ್ನು ದಾರದ ಉಂಡೆ, ನಿಂಬೆಹಣ್ಣು ಆದ ನಂತರ ದಾರದ ಉಂಡೆ.
ನಿಮ್ಮ ಎಡಗೈ ಮೊದಲು, ಅಂದರೆ ನೀವು ಕೂತಿದ್ದೀರಲ್ಲ, ಮೊದಲು ಎಡಗೈ ಈ ತುದಿಯಿಂದ ಇಲ್ಲಿಂದಲೇ ಪ್ರಾರಂಭ ಆಗಬೇಕು. ಇದು ನೋಡ್ಕೊಳ್ಳಿ, ಇಲ್ಲಿಂದಲೇ ಪ್ರಾರಂಭ ಆಗಬೇಕು. ಮೂರು ಸರ್ತಿ, ಎರಡಾಯಿತು, ಮೂರನೇದು, 3 ಸತಿ 3 ರೌಂಡ್ ಹಾಕಬೇಕು. ಆದಷ್ಟು ನಿಂಬೆಹಣ್ಣಿಗೆ ತಗಲ್ದಿದ್ದಂಗೆ ನೋಡ್ಕೊಳ್ಳಿ. ಈ ಪ್ರಕಾರವಾಗಿ ವ್ಯವಸ್ಥೆ ಆಗಬೇಕು. ಇನ್ನು ಇದರಲ್ಲಿ ಬಹಳ ಮುಖ್ಯವಾಗಿ ಧಾನ್ಯಗಳು, ನವಧಾನ್ಯಗಳನ್ನು ನಾನು ಹೇಳಿದ್ದೆ. ಪ್ರಧಾನವಾಗಿ ಗೋಧಿಯನ್ನು ಮಧ್ಯದಲ್ಲ ಹಾಕಬೇಕು. ಗೋಧಿ ಮಧ್ಯದಲ್ಲಿ. ಸಾಧ್ಯವಾದಷ್ಟು ಈ ತಂತ್ರವನ್ನು ಮಾಡಬೇಕಾದ್ರೆ ನೀವು ಪೂರ್ವಾಭಿಮುಖ ಕೂತ್ಕೊಳ್ಳೋದು ಬಹಳ ಉತ್ತಮ. ಅಂದರೆ ನೀವು ಪೂರ್ವಕ್ಕಿರಬೇಕು. ನಿಮಗೆ ಸೂರ್ಯ ಉದಯಿಸುವಂಥ ಆ ದಿಕ್ಕನ್ನು ನೀವು ನೋಡಬೇಕು, ಪೂರ್ವಾಭಿಮುಖ ಆಗಬೇಕು. ಆಗ ಶೀಘ್ರವಾಗಿ ಫಲ ಆಗುತ್ತೆ. ಹಾಗೆ ಒಂದು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡಾಗ ನಿಮಗೆ ಗ್ರಹಗಳ ಸ್ಥಿತಿಗಳು, ಗ್ರಹಗಳು ಎಲ್ಲೆಲ್ಲಿರ್ತವೆ ಅನ್ನೋದನ್ನು ನಾನು ನಿಮಗೆ ಪಕ್ವವಾಗಿ ತೋರಿಸ್ಕೊಡ್ತೇನೆ. ಮಧ್ಯದಲ್ಲಿ ಗೋಧಿ, ಆಗ್ನೇಯ ಭಾಗ ಇದು ಚಂದ್ರ, ಆಗ್ನೇಯ ಭಾಗ ಚಂದ್ರ. ನೋಡಿ, ನಮ್ಮಲ್ಲಿ ವ್ಯಾಪಾರಸ್ಥರು ಯಾವುದು ಬೆಲೆ ಬಾಳುತ್ತೋ ಅದನ್ನು ಇಷ್ಟು ಕೊಡ್ತಾರೆ. ಬೆಲೆ ಕಡಿಮೆ ಇರುತ್ತಲ್ಲ ಅದನ್ನು ಯಥೇಚ್ಛವಾಗಿ ಕೊಟ್ಬಿಡ್ತಾರೆ. ಕಡಲೆಕಾಳು ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಅಲ್ವಾ, ಅದಕ್ಕೆ 1 ಸ್ಪೂನ್ ಕೊಟ್ಟಿದ್ದಾರೆ. ನೋಡಿ, ಇದು ವ್ಯಾಪಾರ ಲಕ್ಷಣ. ಏನು ವ್ಯಾಪಾರ ಮಾಡಿ ಏನು ಸಂಪಾದನೆ ಮಾಡಿದ್ರೂ ಎಲ್ಲ ಬಿಟ್ಟು ಹೋಗಬೇಕು. ಅವನು ಕರೆದ ಅಂದರೆ ಏನೂ ಗೊತ್ತಿಲ್ಲದಿರೋ ಅಮಾಯಕರ ಥರ ಮಲಗಿಬಿಡ್ಬೇಕು. ಇದು ಧರ್ಮ. ಅದು ಗೊತ್ತಿದ್ದರೂ ನಾವಿಷ್ಟು ಮೋಸ ಮಾಡೋರು ನೋಡ್ತಾ ಇದ್ದೀವಿ ಜನಗಳನ್ನು. ಇನ್ನು ಕಡಲೆಕಾಳು, ಇದು ಉತ್ತರ. ತೊಗರಿಬೇಳೆ, ಇದು ದಕ್ಷಿಣ. ತೊಗರಿಬೇಳೆ, ಇದು ದಕ್ಷಿಣ. ಹುರುಳಿ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ. ಬೆಲೆ ಕಡಿಮೆ ಅಲ್ವಾ? ಮೊದಲೇ ಮನೆಗಳಲ್ಲೂ ಜಾಸ್ತಿ ತಿನ್ನಲ್ಲ, ಆದರೆ ಹುರುಳಿಯಲ್ಲಿ ಅಪಾರವಾದ ಶಕ್ತಿ. ಆದರೆ ಹುರುಳಿನ ಮಾತ್ರ ಯಥೇಚ್ಛವಾಗಿ ಕೊಟ್ಟಿದ್ದಾರೆ. ಆದರೆ ತೊಗರಿಬೇಳೆ ಎಷ್ಟು ಕೊಡೋದಿಲ್ಲ, ಹುರುಳಿ ಕೊಟ್ಟಷ್ಟು ತೊಗರಿಬೇಳೆ ಕೊಡೋದಿಲ್ಲ. ಇದು ವಾಯುವ್ಯ ದಿಕ್ಕಲ್ಲಿ. ಇನ್ನು ಉದ್ದಿನಬೇಳೆ ಯಾವಾಗಲೂ ಬೆಲೆ ಜಾಸ್ತಿ. ಬೆಳಗ್ಗೆ ಇಡ್ಲಿಗೂ ಬೇಕು, ಉದ್ದಿನ ವಡೆಗೂ ಬೇಕು. ಇನ್ನು ಉದ್ದಿನಬೇಳೆ ಸಾಕಷ್ಟು ಆಹಾರಗಳಿಗೆ ಬೇಕಾಗತ್ತೆ. ಜೊತೆಗೆ ಇದು ಆರೋಗ್ಯಕ್ಕೂ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಉದ್ದಿನ ಪಾತ್ರ ಬಹಳ ದೊಡ್ಡದು. ಅದರಿಂದ ಉದ್ದಿನಬೇಳೆನೂ 1 ಸ್ಪೂನೇ ಕೊಟ್ಟಿದ್ದಾರೆ. ಇದು ನೈಋತ್ಯ. ಇನ್ನು ಹೆಸರುಕಾಳು ಪ್ರತಿನಿತ್ಯ ಆಹಾರಕ್ಕೆ ಬಳಸುವಂಥದ್ದಿರುತ್ತೆ, ಆರೋಗ್ಯಕ್ಕೆ ಬೇಕಾಗತ್ತೆ. ಮತ್ತು ಬುಧನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಈಶಾನ್ಯ ದಿಕ್ಕು. ಇನ್ನು ಎಳ್ಳು, ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಎಳ್ಳು ಪಶ್ಚಿಮ ದಿಕ್ಕು, ಅಂದರೆ ನಿಮ್ಮ ಮುಂದೆ. ಗುರುಗಳೇ, ತಂತ್ರಸಾರದ ಆಚರಣೆಯನ್ನು ಮುಂದುವರಿಸೋಣ. ಕರೆಕ್ಟಾಗಿ ಮೌನಿ ಅಮಾವಾಸ್ಯೆಯ ಈ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದಲ್ಲಿ ಆಗಲೇ ಎಲ್ಲ ಧಾನ್ಯಗಳನ್ನು ಹಾಕಾಯಿತು, ಆದರೆ ಅವರೇ ಬೆಳೆ ಹಾಕಿರಲಿಲ್ಲ. ಈಗ ಅವರೇ ಬೆಳೆನೂ ಹಾಕಾಯಿತು. ಇಲ್ಲಿ ಮತ್ತೊಮ್ಮೆ ಧಾನ್ಯಗಳನ್ನು ನಿಮಗೊಂದ್ಸತಿ ಪರಿಚಯ ಮಾಡಿಕೊಡ್ತೇನೆ. ಮಧ್ಯದಲ್ಲಿರ್ತಕ್ಕಂಥದ್ದು ಗೋಧಿ, ಆಗ್ನೇಯ ಭಾಗದಲ್ಲಿ ಚಂದ್ರ ಮತ್ತು ದಕ್ಷಿಣ ಭಾಗದಲ್ಲಿ ತೊಗರಿಬೇಳೆ. ನೈಋತ್ಯ ಭಾಗಕ್ಕೆ ಬಂದರೆ ರಾಹು. ಅದು ಅಂದರೆ ಇಲ್ಲಿ ಗ್ರಹಗಳು ಯೋಚನೆ ಮಾಡೋದಾದರೆ ಮಧ್ಯದಲ್ಲಿ ಸೂರ್ಯ, ಆಗ್ನೇಯದಲ್ಲಿ ಚಂದ್ರ, ದಕ್ಷಿಣದಲ್ಲಿ ಕುಜ, ನೈಋತ್ಯದಲ್ಲಿ ರಾಹು, ಪಶ್ಚಿಮದಲ್ಲಿ ಶನಿ, ಮತ್ತು ವಾಯುವ್ಯದಲ್ಲಿ ಕೇತು ಮತ್ತು ಉತ್ತರದಲ್ಲಿ ಬೃಹಸ್ಪತಿ ಅಂದರೆ ಗುರು.
ಈಶಾನ್ಯದಲ್ಲಿ ಬುಧ, ಹೀಗೆ ಮತ್ತು ಪೂರ್ವದಲ್ಲಿ ಶುಕ್ರ. ನವಗ್ರಹಗಳನ್ನು ಅಂದರೆ ನವಗ್ರಹಗಳಿಗೆ ನವಧಾನ್ಯಗಳನ್ನು ಸಹಿತ ಈ ಒಂದು ತಂತ್ರಸಾರದಲ್ಲಿ ನಾವು ಬಳಸಿದ್ದೇವೆ. ಇನ್ನು ಮಧ್ಯದಲ್ಲಿ ಅಂದರೆ ಸೂರ್ಯ ಗೋಧಿ ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ಪ್ರಧಾನವಾಗಿ ಒಂದು ಒಣಕೊಬ್ಬರಿ ಬಟ್ಲು, ಅದರಲ್ಲಿ ತುಪ್ಪದ ಮೇಲೆ ಒಂದು ತುಪ್ಪದ ಬತ್ತಿ, ಇದಿಷ್ಟಿಟ್ಟಿದ್ದೀವಿ. ಇಲ್ಲಿ ಒಂದು ದೀಪವನ್ನು ಅಂಟಿಸೋಣ. ಭಗವತಿ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರ ಸುಂದರಿ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾ ಸಿದ್ಧಿರಸ್ತು. ಮಧ್ಯಭಾಗದಲ್ಲಿ ಒಂದು ದೀಪ ಅಂಟಿಸಿದ್ದಾಯಿತು. ಮಧ್ಯಭಾಗದಲ್ಲಿ ದೀಪ ಅಂಟಿಸಿದ್ದೀವಿ. 4 ಮೂಲೆಗಳಲ್ಲೂ 4 ದೀಪಗಳನ್ನು ಇಡೋಣ. ನಾಲ್ಕು ದೀಪಗಳು ಇಟ್ಟಾದ ನಂತರ ಇನ್ನು ಮುಖ್ಯವಾದಂಥದ್ದು ದರ್ಬೆ. ಈ ದರ್ಬೆ ಇರತಕ್ಕಂಥದ್ದನ್ನು ಒಂದೊಂದು ದಿಕ್ಕಲ್ಲಿ 2 ದರ್ಬೆಗಳನ್ನು ಇರತಕ್ಕಂಥದ್ದು. ಸಾಧ್ಯವಾದಷ್ಟು ದರ್ಬೆ ಇಡಬೇಕಾದ್ರೆ ತುದಿಯ ಭಾಗ ನೋಡಿ, ದರ್ಬೆಯ ತುದಿ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ದರ್ಬೆಯ ತುದಿ, ಈ ತುದಿ ಇರ್ತಕ್ಕಂಥದ್ದನ್ನೇ ಸಾಧ್ಯವಾದಷ್ಟು ಪೂರ್ವಕ್ಕೆ ಇಡಬೇಕು. ನಾಲ್ಕು ದಿಕ್ಕಲ್ಲೂ 4 ದರ್ಬೆಗಳು. ಒಂದೊಂದು ದಿಕ್ಕಲ್ಲಿ 2 ದರ್ಬೆಗಳು, ಹಾಗೆ 4 ದಿಕ್ಕು. ಇನ್ನು ಇದಕ್ಕೆ ಬಹಳ ಮುಖ್ಯವಾಗಿ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಸಿ ಕೊಬ್ಬರಿ ಮತ್ತು ಏಲಕ್ಕಿ, ಇದಕ್ಕೆ ಸ್ವಲ್ಪ ಬೆಲ್ಲ, ಕೊಬ್ಬರಿ ಬೆಲ್ಲ, ಇದು ನೈವೇದ್ಯಕ್ಕೆ ಇಡ್ತಕ್ಕಂಥದ್ದು. ಇನ್ನು ಮಕರ, ಕುಂಭ ಮತ್ತು ಮೀನ, ಮಕರ ಮತ್ತು ಕುಂಭ ಮೀನ ರಾಶಿಗಳವರಿಗೆ ಬನ್ನಿ ವೃಕ್ಷದ ಕಡ್ಡಿ ಹೇಳಿದ್ದೆ ನಾನು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಪ್ರತ್ಯೇಕವಾಗಿ 108 ಬಾರಿ ಶನೇಶ್ಚರ ಮಂತ್ರವನ್ನು ಮಕರ, ಕುಂಭ, ಮೀನ ಈ ರಾಶಿಯವರು ನೀವು ಶನೇಶ್ಚರ ಮಂತ್ರವನ್ನು ಪಠನೆ ಮಾಡಿ, ಅದಾದ ನಂತರ ಈ ಒಂದು ಕಡ್ಡಿಗಳನ್ನು ಅಂದರೆ ವಿಶೇಷವಾಗಿರ್ತಕ್ಕಂಥ ಬನ್ನಿ ವೃಕ್ಷದ ಕಡ್ಡಿಯನ್ನು ತಿಲದ ಮೇಲೆ ಅಂದರೆ ಇಲ್ಲಿ ವಿಶೇಷವಾಗಿ ಎಳ್ಳಿನ ಮೇಲೆ ಇಡ್ತಕ್ಕಂಥದ್ದು. ಎಳ್ಳಿನ ಮೇಲೆ ಕಡ್ಡಿಯನ್ನು ಇಡಬೇಕು. ಎಳ್ಳಿನ ಮೇಲೆ ಬನ್ನಿ ವೃಕ್ಷದ ಕಡ್ಡಿಯನ್ನು ಮಕರ, ಕುಂಭ, ಮೀನ ರಾಶಿಯವರು ಮಾತ್ರ, ಎಲ್ಲರೂ ಅಲ್ಲ, ಅವರು ಇಡ್ತಕ್ಕಂಥದ್ದು. ಇದೆಲ್ಲ ಆದ ನಂತರ ಇನ್ನು ಮುಖ್ಯವಾಗಿ ಒಂದು ನಿಂಬೆಹಣ್ಣನ್ನು ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು, ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ ಈ ಒಂದು ವಸ್ತು ಅಂದರೆ ಈ ತಂತ್ರಸಾರದ ಮುಂದೆ 3 ಬಾರಿ ದೃಷ್ಟಿ ತೆಗೆದುಕೊಳ್ಳಿ. 3 ಬಾರಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಒಂದೇ ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು, ಇದನ್ನು ಹೊಡೆಯೋದು ಬೇಡ, ಮನೆಯಿಂದ ಸ್ವಲ್ಪ ದೂರ ಎಲ್ಲಾದರೂ ಒಂದು ಕಡೆ ಮನೆಯಿಂದ ಆಚೆ ತೆಗೆದುಕೊಂಡೋಗಿ ಮನೆಗೂ ಸಹಿತ ದೃಷ್ಟಿ ತೆಗೆದು ಈ ನಿಂಬೆಹಣ್ಣನ್ನು 3 ದಾರಿ ಸೇರೋ ಕಡೆ ಆಚೆ ಕಡೆ ಹಾಕಬೇಕು. ಇದನ್ನು ಪ್ರತ್ಯೇಕವಾಗಿಡಿ. ಇದಿಷ್ಟನ್ನು ಮಾಡಿದ ಮೇಲೆ ಇದಕ್ಕೆ ಧೂಪ, ದೀಪ, ನೈವೇದ್ಯ, ಅರಿಶಿಣ, ಕುಂಕುಮ ಹಾಕಬೇಕು. ಅರಿಶಿಣದ್ವಾರಂ ಸಮರ್ಪಯಾಮಿ, ಕುಂಕುಮದ್ವಾರಂ ಸಮರ್ಪಯಾಮಿ. ನೋಡಿ, ಅರಿಶಿಣದ್ವಾರಂ ಸಮರ್ಪಯಾಮಿ, ಕುಂಕುಮದ್ವಾರಂ ಸಮರ್ಪಯಾಮಿ. ಓಂ ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಇದಕ್ಕೆ ಮಂತ್ರ ಓಂ ಶ್ರೀಂ ರಂ, ಓಂ ಶ್ರೀಂ ರಂ, ಓಂ ಶ್ರೀಂ ರಂ, ಓಂ ಶ್ರೀಂ ರಂ. ಇದನ್ನು 108 ಬಾರಿ ಪಠನೆ ಮಾಡಿ.
ಹಾಗೆ ಇದಕ್ಕೆ ಧೂಪ ಸಾಧ್ಯವಾದರೆ ಸಾಂಬ್ರಾಣಿ ಹಾಕೋದು ಬಹಳ ಉತ್ತಮ. ಅಂದರೆ ಇಜ್ಜಲನ್ನು ಕೆಂಡ ಮಾಡಿಕೊಂಡು ಅದರ ಮೇಲೆ ಸಾಂಬ್ರಾಣಿ ಹಾಕಿ ಸಾಂಬ್ರಾಣಿಯಿಂದ ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಈ ಪ್ರಕಾರವಾಗಿ ಧೂಪವನ್ನು ಹಾಕಬೇಕು. ನಾವಿಲ್ಲಿ ಊದುಕಡ್ಡಿ ಅನಿಸ್ತಾ ಇದ್ದೀವಿ, ನೀವು ಮನೆಯಲ್ಲಿ ಸಾಧ್ಯವಾದರೆ ಸಾಂಬ್ರಾಣಿ ಹಾಕಿ. ದಶಾಂಗಂ ಗುಗುಲಂಧೂಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರ ಸಂಯುಕ್ತಂ ಧೂಪೋಯಂ ಪ್ರತಿಷ್ಠ್ಯತಾಂ ಧೂಪಮಾಗ್ರಾಪಯಾಮಿ. ಅಂಬಾ ಭಗವತಿ, ಧೂಪ ಆಯಿತು. ಒಂದಷ್ಟು ಪುಷ್ಪಗಳನ್ನು ಹಾಕಿ, ವಿಳೆದೆಲೆ ಅಡಿಕೆ ತಗೊಳ್ಳಿ, ಒಂದು ಪೂರ್ಣ ಫಲವನ್ನು, ಈ ಪೂರ್ಣ ಫಲವನ್ನು ಸಮರ್ಪಣೆ ಮಾಡಿಬಿಡಿ. ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರೂ ಈ ಪೂರ್ಣ ಫಲವನ್ನು ಮುಟ್ಟಿ ಇದನ್ನು ಒಂದು ಭಾಗದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಟುಬಿಡಿ. ಇದನ್ನು ಅನುಷ್ಠಾನ ಮಾಡಿ 24 ಗಂಟೆ, ಈ ತಂತ್ರಸಾರದ ಅನುಷ್ಠಾನ ಆಗಿ 24 ಗಂಟೆ ತನಕ ಇದನ್ನು ಕದಲಿಸೋದು ಬೇಡ. ಇವತ್ತು ಯಾವ ಸಮಯಕ್ಕೆ ನೀವು ಮಾಡಿದ್ದೀರೋ ಇದರ 24 ಗಂಟೆಗಳು ದಾಟದ ಮೇಲೆ ಇದನ್ನು ಕದಲಿಸಿ. ಅಲ್ಲಿವರೆಗೂ ಕದಲಿಸಬೇಕಾದ್ರೆ ಈ ತೆಂಗಿನಕಾಯಿ ಇದೆಯಲ್ಲ, ಆಗ ಈ ಕಾಯಿ ಹೊಡೆದು ಇದನ್ನು ಮನೇಲಿ ಸಿಹಿ ಪದಾರ್ಥ ಮಾಡಿ ಪ್ರಸಾದ ಊಟ ಮಾಡ್ಬೋದು. ನಾವು ಈ ಸ್ಥಳದಲ್ಲಿ ಇಡ್ತಾ ಇದ್ದೀವಿ. ಇನ್ನು ಬಹಳ ಮುಖ್ಯವಾಗಿ ಅಕ್ಕಿ ಹಿಟ್ಟಿನ ಉಂಡೆಗಳು ಹೇಳಿದ್ದೆ ನಾನು. ಈ ಅಕ್ಕಿ ಹಿಟ್ಟಿನ ಉಂಡೆಗಳಿಂದಲೇ ಕರ್ಮಫಲ ದೂರ ಆಗ್ತಕ್ಕಂಥದ್ದು. ಈ ಅಕ್ಕಿ ಹಿಟ್ಟಿನ ಉಂಡೆಗಳನ್ನು 108 ಉಂಡೆಗಳಿದೆ. 108 ಉಂಡೆಗಳನ್ನು ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ಎಷ್ಟು ಸಾಧ್ಯವೋ ಅಷ್ಟು ಉಂಡೆಗಳನ್ನು ಕೈಗೆ ತಗೊಳ್ಬೇಕು. 1-2 ಉಂಡೆಗಳು ತಗೊಳ್ಳಿ. ತಲೆಯನ್ನು 3 ಸತಿ ನೋಡಿ, ಈ ಪ್ರಕಾರವಾಗಿ 3 ಸತಿಗೆ ಸುತ್ತೋದು. ಪಕ್ಕದಲ್ಲಿ ಒಂದು ತಟ್ಟೆ ಮೇಲೆ ಹಾಕ್ಬಿಡಿ. ತಟ್ಟೆ ಮೇಲೋ ಅಥವಾ ಯಾವುದ್ರ ಮೇಲೋ ಒಂದು ಈ ಥರ ಇಡಿ. ಇಟ್ಟದ್ದನ್ನು ಇದನ್ನು ಆಚೆ ಬಿಸಾಕೋದಕ್ಕಿಂತ ಇದು ನೀರಿಗೆ ಹೋಗಬೇಕು. ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಎಲ್ಲಿ ನೀರಲ್ಲಿ ಮೀನುಗಳಿರುತ್ತೋ, ನಿಮ್ಮ ಊರಿನಲ್ಲಿ ಕೆರೆ, ಬಾವಿ ಅಥವಾ ಎಲ್ಲಾದರೂ ಒಂದು ಕಡೆ ಮೀನಿರ್ತಕ್ಕಂಥ ಎಲ್ಲಿ ಮೀನು ಸಾಕಿರ್ತಾರೋ ಅಂಥ ಕಡೆ ಹಾಕಬೇಕು. ಅಕಸ್ಮಾತ್ ನಿಮಗೆ ಎಲ್ಲೂ ಸಿಗಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಗಳಲ್ಲಿ ಏನಾದರೂ ಮೀನನ್ನು ಸಾಕಿದ್ದರೆ, ಫಿಶ್ ಟ್ಯಾಂಕ್ ಇದ್ದರೆ 1 ಅಥವಾ 2 ಉಂಡೆ ಮಾತ್ರ ಹಾಕಿ, ಜಾಸ್ತಿ ಹಾಕಬೇಡಿ. ಉಳಿದಿರ್ತಕ್ಕಂಥದ್ದನ್ನು ಆಚೆ ಕಡೆ ಯಾರೂ ತುಳಿದಂಥ ಸ್ಥಳಕ್ಕೆ ಹಾಕಿ. ಆದರೆ ಈ ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ನೀವು ನೀರಿಗೆ ಹಾಕೋದು. ಎಲ್ಲಿ ಮೀನಿರುತ್ತೋ, ಮೀನು ವಾಸ ಮಾಡುವ ಸ್ಥಳ, ಎಲ್ಲಿ ಮೀನುಗಳು ಬೆಳೆಸಿರ್ತಾರೋ, ಮೀನನ್ನು ಬೆಳೆ ಇರುತ್ತೋ ಅಂಥ ಕಡೆ ಈ ಅಕ್ಕಿ ಹಿಟ್ಟಿನ ಉಂಡೆ ಹಾಕೋದ್ರಿಂದ ನೀವು ದೃಷ್ಟಿ ತೆಗೆದು ಹಾಕಿರ್ತೀರಲ್ಲ, ನಿಮ್ಮೊಳಗಿರುವಂಥ ಒಂದಷ್ಟು ಕರ್ಮಫಲಗಳು ಖಂಡಿತ ದೂರ ಆಗುತ್ತೆ. ಇದರಿಂದ ಮೀನಿಗೆ ಏನಾದ್ರು ತೊಂದರೆ ಆಗುತ್ತಾ? ಖಂಡಿತ ತೊಂದರೆ ಆಗಲ್ಲ. ಮೀನಿಗೆ ತೊಂದರೆ ಆಗಲ್ಲ. ಮೀನಿಗೆ ಇದು ಆಹಾರ ಆಗುತ್ತೆ, ನಿಮ್ಮ ಸಮಸ್ಯೆ ದೂರ ಆಗುತ್ತೆ. ಇದನ್ನು ತಪ್ಪದೇರ ಮಾಡ್ಕೊಳ್ಳಿ. ಆದರೆ ನಾನು ಹೇಳಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ತಂತ್ರಸಾರವನ್ನು ಕ್ರಮಬದ್ಧವಾಗಿ ಮಾಡಿ ಇದಕ್ಕೆ 3 ಪ್ರದಕ್ಷಿಣೆ ಮಾಡಿ. 3 ಪ್ರದಕ್ಷಿಣೆ ಮಾಡಿ ಒಂದು ಕಡೆ ನಮಸ್ಕಾರ ಮಾಡಬೇಕು, ಒಂದು ಕರ್ಪೂರದ ಆರತಿ ಮಾಡಬೇಕು. ಆರತಿ ಆದ ನಂತರ ಮನೆ ದೇವರನ್ನು ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಇದನ್ನು ಅತ್ತೆ ಆಗಲಿ, ಸೊಸೆ ಆಗಲಿ, ಮನೆಗಿರುವಂಥ ಹೆಣ್ಣು ಮಕ್ಕಳಾಗಲಿ, ಕುಟುಂಬದ ಸದಸ್ಯರು ಯಾರು ಬೇಕಾದರೂ ಮಾಡ್ಬೋದು. ಈ ಮೌನಿ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ನಿಮ್ಮನ್ನು ಸಾಕಷ್ಟು ಈ ಕೆಲಸಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಇರಲಿ, ಕುಟುಂಬದ ನೆಮ್ಮದಿ ಇರಲಿ, ಸುಖ ಸಂತೋಷ ಇರಲಿ, ಎಲ್ಲಕ್ಕೂ ಸಹಿತ ಹೆಚ್ಚಿನ ರೀತಿಯ ಅನುಗ್ರಹವನ್ನು ಕೊಡ್ತಕ್ಕಂಥ ಆದಿತ್ಯಾದಿ ನವಗ್ರಹಗಳು ಸಹಿತ ಇದರಲ್ಲಿ ಇದ್ದು ಪ್ರಾರ್ಥನೆ ಮಾಡುವಂಥ ನವಗ್ರಹಗಳ ಕೃಪೆಗೂ ಪಾತ್ರರಾಗುವಂಥ ಅದ್ಭುತವಾದಂಥ ತಂತ್ರಸಾರ ಮೌನಿ ಅಮಾವಾಸ್ಯೆ ಈ ತಂತ್ರಸಾರ. ಈ ತಂತ್ರಸಾರದಲ್ಲಿ ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ, ಏಲಕ್ಕಿ ಮತ್ತು ಬೆಲ್ಲ ಇದನ್ನು ನೈವೇದ್ಯ ಆದ ನಂತರ ಮನೆ ಮಂದಿ ಎಲ್ಲ ಪ್ರಸಾದ ತೆಗೆದುಕೊಳ್ಬೇಕು. ಇನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು 24 ಗಂಟೆ ಆದಮೇಲೆ ನೀವು ವಿಸರ್ಜನೆ ಮಾಡುವ ಕ್ರಮ. ಮಧ್ಯದಲ್ಲಿರ್ತಕ್ಕಂತಹ ಒಣಕೊಬ್ಬರಿ ಬಟ್ಲು ಯಾವಾಗ ನೀವು ತುಪ್ಪ ಮತ್ತು ದೀಪದ ಬತ್ತಿ ಅಂಟಿಸಿರ್ತೀರೋ ಸ್ವಲ್ಪ ಅಂಟಿದ ತಕ್ಷಣ ಅದನ್ನು ಪಕ್ಕದಲ್ಲಿ ತೆಗೆದಿಟ್ಬಿಡಿ. ಯಾಕೆಂದರೆ ಇದು ಹಾಗೇ ಇರಬಾರ್ದು, ಇದನ್ನು ಪಕ್ಕದಲ್ಲಿ ತೆಗೆದಿಡಬೇಕು. ಪಕ್ಕದಲ್ಲಿ ತೆಗೆದಿಡ್ತಕ್ಕಂಥದ್ದು ಒಂದು ಕ್ರಮ. ಯಾಕೆಂದರೆ ಮಧ್ಯದಲ್ಲಿ ಜ್ವಾಲೆ ಇದ್ದರೆ ಅದು ವ್ಯವಸ್ಥೆ ಸರಿ ಹೋಗಲ್ಲ. ಅದರಿಂದ ಶಾಸ್ತ್ರಬದ್ಧವಾಗಿ ಪೂಜಾನುಷ್ಠಾನ ಆಗಿ ಮನೆ ಮಂದಿ ಎಲ್ಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಆದ ನಂತರ ಈ ಜ್ವಾಲೆ ಇರ್ತಕ್ಕಂತಹ ಕೊಬ್ಬರಿ ಬಟ್ಲನ್ನ ಪಕ್ಕದಲ್ಲಿ ತೆಗೆದಿಡಬೇಕು. ಈ 4 ದೀಪಗಳು ಮಾತ್ರ ಹಾಗೇ ಇರಲಿ. ಸಂಜೆ ಪುನಃ ಅದಕ್ಕೆ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ದೀಪ ಹಚ್ಚಿ, ತಪ್ಪಲ್ಲ. 24 ಗಂಟೆ ಆದಮೇಲೆ ಈ ಎಲ್ಲ ಧಾನ್ಯಗಳನ್ನು ಈ 4 ಮೂಲೆಯಲ್ಲಿರ್ತಕ್ಕಂಥ ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಮನೆಯಿಂದ ಹೊರಗಡೆ ತೆಗೆದು ಹಾಕ್ಬೋದು. ಅಂದರೆ ದೃಷ್ಟಿ ತೆಗೆದು ಅದನ್ನು 2 ಭಾಗ ಮಾಡಿ ಆಚೆ ಹಾಕಿ. ಇನ್ನು ಈ ಬಟ್ಟೆ ಒಳಗೆ ಬಟ್ಟೆಯನ್ನು ಎಲ್ಲವನ್ನೂ ಸಹಿತ ಸೇರಿಸ್ಕೊಂಡು ಧಾನ್ಯಗಳು, ಬಟ್ಟೆ ಎಲ್ಲ ವಸ್ತುವನ್ನು ಒಳಗಡೆ ಸೇರಿಸ್ಕೊಂಡು ಈ ದಾರದ ಸಹಾಯದಿಂದಲೇ ಗಂಟು ಕಟ್ಟಿ ಎಲ್ಲಾದರೂ ಸ್ವಲ್ಪ ದೂರ ತೊಗೊಂಡೋಗಿ ಇಡ್ಬೋದು. ಅಂದರೆ ಯಾರೂ ಮುಟ್ಟದಿದ್ದಂಥ ಸ್ಥಳ ನೋಡಿಕೊಂಡು ಗಿಡಗಳ ಮೇಲೆಲ್ಲ ಒಂದು ಕಡೆ ಇಡ್ಬೋದು. ಏನೂ ತಪ್ಪಲ್ಲ. ಇದರೊಳಗಿರ್ತಕ್ಕಂಥ ಧಾನ್ಯಗಳು ಯಾವುದಾದ್ರು ಪಕ್ಷಿಗಳಿಗೂ ಅದಕ್ಕೂ ಆಹಾರ ಆಗುತ್ತೆ, ಅದು ತಪ್ಪಲ್ಲ. ಇದು
ಯಾವುದೇ ಕಾರಣಕ್ಕೂ ಕೆಡುಕು ಪ್ರಯೋಗ ಅಲ್ಲ. ಇದು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಕೆಡುಕು ಪ್ರಯೋಗ ಅಲ್ಲ, ನಿಮ್ಮಿಂದ ಬೇರೊಬ್ಬರು ತೊಂದರೆ ಆಗಲ್ಲ, ಅಥವಾ ನೀವು ಮಾಡಿರ್ತಕ್ಕಂಥದ್ದು ನಿಮಗೆ ಯಾವುದೇ ಕೆಟ್ಟದ್ದಾಗಲ್ಲ. ಇದರಿಂದ ಸಾಕಷ್ಟು ಒಳಿತ ಇದೆ. ಇದನ್ನು ಮಾಡ್ಕೊಳ್ಳಿ. 24 ಗಂಟೆ ಆದ ನಂತರ ವಿಸರ್ಜನೆ ಮಾಡಬೇಕು. ವಿಸರ್ಜನೆಯ ಕ್ರಮ ಧಾನ್ಯಗಳೆಲ್ಲವನ್ನು ಸಹಿತ ಒಗ್ಗೂಡಿಸ್ಕೊಂಡು, ಇರ್ತಕ್ಕಂಥ ಪದಾರ್ಥ ಎಲ್ಲ ಒಗ್ಗೂಡಿಸ್ಕೊಂಡು ಅದನ್ನು ಆಚೆ ತಗೊಂಡೋಗಿ ಎಲ್ಲರ ಇಟ್ಟು ಬನ್ನಿ. ಏನು ಭಯ ಇಲ್ಲ, ಧೈರ್ಯವಾಗಿರಿ. ವಿಶೇಷವಾಗಿರ್ತಕ್ಕಂಥ ಫಲ ಮೌನಿ ಅಮಾವಾಸ್ಯೆ ಎಂದು 7 ಗ್ರಹಗಳ ವಿಶೇಷವಾಗಿರ್ತಕ್ಕಂಥ ಒಂದು ದರ್ಶನ ಮಾಡ್ತಕ್ಕಂಥ ಅದ್ಭುತವಾದಂಥ ಕಾಲ. ಎಲ್ಲರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುವಂಥ ಕಾಲ. ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಈ ತಂತ್ರಸಾರವನ್ನು ಎಲ್ಲರೂ ಮಾಡಿ ವಿಶೇಷವಾದಂಥ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಮೌನಿ ಅಮಾವಾಸ್ಯೆ ಎಂದು ದೇವಿಯ ದರ್ಶನ, ಅದರಲ್ಲೂ ವಿಶೇಷವಾದಂಥ ಸಾಲಿಗ್ರಾಮ ದರ್ಶನ ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವತೆಯ ದರ್ಶನ ನಿಮ್ಮೆಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ, ಈ ಸಾನ್ನಿಧ್ಯ ಇಂತಹದ್ದೊಂದು ಅದ್ಭುತಗಳನ್ನು, ವಿಶೇಷವಾದಂಥ ಪವಾಡಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನತಕ್ಕಂಥದ್ದು ಹಿಂದೆ ಯಾರಿಗೂ ಗೊತ್ತಿಲ್ಲ ಅಥವಾ ಯಾರ ಕಲ್ಪನೆಯಲ್ಲೂ ಸಹಿತ ಬಂದು ನಡೆದದ್ದಲ್ಲ. ಇದು ಇಷ್ಟು ಅದ್ಭುತವಾದಂತಹ ಒಂದು ಬಿಲ್ವವೃಕ್ಷ ಇಲ್ಲಿರೋದ್ರಿಂದ ನಾವು ನೀವೆಲ್ಲರೂ ಅಂದುಕೊಂಡಿದ್ದೀವಿ ಒಂದು ಬೃಹತ್ ಮಟ್ಟದ ವಿಗ್ರಹ ಇಲ್ಲಿ ನಿಂತಿದ್ದರಿಂದ ಜನಗಳನ್ನು ಆಕರ್ಷಣೆ ಮಾಡುತ್ತೆ ಅಥವಾ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ಎಂಬತಕ್ಕಂಥದ್ದು. ಇಲ್ಲಿರುವ ಬೃಹತ್ ಮಟ್ಟದ ವಿಗ್ರಹ ತಾಯಿ ಮುಂದೆ ಬಂದು ನಿಂತು ನನಗಿರುವ ಸಮಸ್ಯೆಗಳಿಂಥದ್ದು, ನನ್ನ ಕಷ್ಟಗಳಿಂಥದ್ದು ಅಂತ ಹೇಳ್ಕೊಳ್ಳಿಕ್ಕೆ ಮಾತ್ರ. ಆದರೆ ನಿಜಕ್ಕೂ ನಿಮ್ಮ ಕಷ್ಟಗಳನ್ನು ದೂರ ಮಾಡುವ ಶಕ್ತಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ಮೂಲ ಸಾನ್ನಿಧ್ಯದ್ದು. ಮೂಲ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶಕ್ತಿನೇ ಬಹಳ ಅಪಾರ. ಆ ಶಕ್ತಿಗೆ ತುಂಬುವಂತಹ, ಆ ಶಕ್ತಿಗೆ ಮತ್ತಷ್ಟು ಶಕ್ತಿ ತುಂಬುವಂಥ ರೀತಿ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಈ ಪರಿಸರ, ಈ ಪರಿಸರದಲ್ಲಿರ್ತಕ್ಕಂಥ ಆ ವಿಶೇಷವಾದಂತಹ ಬಿಲ್ವವೃಕ್ಷ, ಈ ಬಿಲ್ವವೃಕ್ಷವನ್ನು ಯಾರು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಥವಾ ಈ ಸಾನ್ನಿಧ್ಯ ಆ ಬಿಲ್ವವೃಕ್ಷ ಇಲ್ಲಿ ಹಾಕಬೇಕಾದ್ರೆ ಇಲ್ಲಿ ಅದ್ಭುತವಾದಂಥ ಮುಂದೊಂದು ದಿವಸ ದೇವಾಲಯ ಬರ್ತಕ್ಕಂಥ ಭಕ್ತರ ಕಷ್ಟ ದೂರ ಮಾಡೋದಕ್ಕೆ ಇಲ್ಲೊಂದು ಚೈತನ್ಯ ಸ್ವರೂಪಿಯಾಗಿ ಬಂದು ತಾಯಿ ಕೂತ್ಕೋತಾಳೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಆದರೆ ಕಲಿಯುಗದಲ್ಲಿ ಒಂದು ವಿಶೇಷತೆ ಇದೆ. ಕಲಿಯುಗದಲ್ಲಿ ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು, ದಿನಂಪ್ರತಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲ ಮೇಲೆ ಹೊರಲೇಬೇಕು. ನಾವು ಭಗವಂತ ಎಲ್ಲ ಸುಖ ಸಂತೋಷಗಳನ್ನು ನಮಗೆ ಕೊಟ್ಟಿದ್ದಾನೆ ಅಂದರು, ಬೇಕಾದಷ್ಟು ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೆ ಅಂದರೂ ನಮಗೆ ಅರಿವಿಲ್ಲದಂಥ ಒಂದು ಪ್ರಾರಬ್ಧ ಕರ್ಮ ನಮ್ಮನ್ನು ಬಾಧಿಸ್ತಾನೇ ಇರುತ್ತೆ. ಇದು ಕಲಿಯುಗ. ಇಂತಹ ಕಲಿಯುಗದಲ್ಲಿ ಕೈ ಹಿಡಿದು ನಡೆಸುವಂತಹ ಒಂದು ಅದ್ಭುತವಾದ ಶಕ್ತಿ ಬೇಕು, ಅದು ಮಾತೃಸ್ವರೂಪಿಣಿ ಆಗಿರಬೇಕು. ಅಂತಹ ಮಾತೃಸ್ವರೂಪಿಣಿಯಾದಂತಹ ಆ ತಾಯಿ ಜಗನ್ಮಾತೆ ಇಲ್ಲಿ ನೆಲೆ ನಿಂತಹ ಸಾನ್ನಿಧ್ಯ ಇದೆ. ಹಾಗಾಗಿ ಇಷ್ಟು ಅದ್ಭುತವಾದಂತಹ ಆಲಯ, ಬೃಹತ್ ಮಟ್ಟದ ವಿಗ್ರಹ ಮತ್ತು ಈ ಸಾನ್ನಿಧ್ಯ ಇಷ್ಟು ಚೆನ್ನಾಗಿ ನಡೀಬೇಕು ಅಂತ ನನ್ನ ಆತ್ಮೀಯರು ಬಹಳ ವಿಶೇಷವಾದಂಥ ರೀತಿ ಶ್ರಮಪಟ್ಟು ಮಾಡಿದ್ದಾರೆ. ಇಂತಹ ಅದ್ಭುತವಾದಂತಹ ಕಾಯಕಕ್ಕೆ ಆಗಮದಲ್ಲಿ ತನ್ನದೇ ಆದಂತಹ ಚಾಪು ಮೂಡಿಸಿ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನು ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂತಹ ವಾಸುದೇವ ಭಟ್ರು ಅವರ ಘನ ನೇತೃತ್ವದಲ್ಲಿ ಬಹಳ ಅದ್ಭುತವಾದಂತಹ ರೀತಿ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದಾರೆ. ಬೇಡಿ ಬರ್ತಕ್ಕಂತಹ ಭಕ್ತರು ನಿಮ್ಮ ಸಮಸ್ಯೆಗಳೇನೇ ಇದ್ದರೂ ಸಮಸ್ಯೆಯನ್ನು ಮತ್ತೊಬ್ಬರ ಬಳಿ ಹೇಳ್ಕೋಬಾರ್ದು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ, ನಾವು ಕಷ್ಟ ಇನ್ನೊಬ್ಬರ ಮುಂದೆ ತೋಡ್ಕೊಂಡ್ರೆ ಆ ತೋಡ್ಕೊಳ್ಳುವಂತಹ ಕಾಲ, ಕಷ್ಟ ಹೇಳುವ ಕಾಲ ಮಾತ್ರ ಅವರು ನಿಮ್ಮ ಎದುರುಗಡೆ ನಿಮಗೂ ಅವ್ರಿಗೂ ಸ್ಪಂದನ ಇರುತ್ತೆ. ನಿಮ್ಮ ಮುಂದೆ ಅವರು ಕಣ್ಣೀರು ಹಾಕ್ಬೋದು. ನೀವು ಸ್ವಲ್ಪ ಸ್ಥಳವನ್ನು ಬದಲಾಯಿಸಿದ ತಕ್ಷಣ ನಿಮ್ಮ ಬಗ್ಗೆ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನೋಡು ಅವ್ನಿಗಿಂತ ಕಷ್ಟ ಇದೆಯಂತೆ ಅಂತ. ತನ್ನ ಎಲೆಯಲ್ಲಿ ಬಿದ್ದಿರ್ತಕ್ಕಂಥ ಹೆಗ್ಗಣವನ್ನು ನೋಡೋದಿಲ್ಲ, ಪಕ್ಕದವರ ಎಲೆ ಮೇಲೆ ಇರ್ತಕ್ಕಂಥ ನೊಣವನ್ನು ಓಡಿಸ್ಲಿಕ್ಕೆ ಅವ್ರು ಜನ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಯಾರ ಬಳಿಯೂ ನಮ್ಮ ಕಷ್ಟ ಹೇಳ್ಕೋಬಾರ್ದು. ನಮ್ಮ ಕಷ್ಟವನ್ನು ಏನಾದ್ರು ಹೇಳ್ಕೋಬೇಕಾದ್ರೆ ಇಂಥ ಪುಣ್ಯಕ್ಷೇತ್ರಗಳಲ್ಲೇ. ಇದೊಂದು ಪವಾಡ ಕ್ಷೇತ್ರ, ಸತ್ಯಕ್ಷೇತ್ರ, ಮಾತಾಡುವಂಥ ದೇವರು ಇರ್ತಕ್ಕಂಥ ಕ್ಷೇತ್ರ. ಇವತ್ತಿಗೂ ಒಂದು ಉತ್ಸವ ಮೂರ್ತಿನ ಮೇಲೆತ್ತುಕೊಂಡು ನಿಮ್ಮ ಸಮಸ್ಯೆಗಳು, ನಿಮ್ಮ ಪ್ರಶ್ನೆಗಳೇನೇ ಇದ್ದರೂ ಸಹಿತ ಆ ಸಮಸ್ಯೆನ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಂಡ್ರೆ ಅದಕ್ಕೊಂದು ಉತ್ತರ ಕೊಡುವಂಥ ಶಕ್ತಿ ಈ ಸಾನ್ನಿಧ್ಯಕ್ಕಿದೆ. ಇದು ಕಲಿಯುಗದಲ್ಲಿ ಸಾಧ್ಯನಾ ಅಂತಕ್ಕಂಥ ಮಾತು ಸಾಕಷ್ಟು ಜನ ಹೇಳ್ತಾರೆ. ಅನುಭವಕ್ಕೆ ಬಂದವರಿಗೆ ಗೊತ್ತು. ಬಲ್ಲವನು ಬಲ್ಲ ಬೆಲ್ಲದ ರುಚಿಯ. ಆ ಬೆಲ್ಲವನ್ನು ನಾಲಿಗೆ ಮೇಲೆ ಹಾಕ್ಕೊಂಡ್ರೆ ಅದು ರುಚಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಹಿಂದೆ ಯಾರೇ ಒಬ್ಬರು ಮನೆಗೆ ಬಂದರೆ ಒಂದು ತುಂಡು ಬೆಲ್ಲವನ್ನು ಒಂದು ಲೋಟ ನೀರು ಕೊಡೋರು, ನಿಮ್ಮೊಳಗಿರುವಂತಹ ನಿಶಕ್ತಿ ದೂರ ಆಗಿ ಶಕ್ತಿ ಬರಲಿ ಅಂತ. ಅಂತಹ ಬೆಲ್ಲವನ್ನು ದಯಪಾಲಿಸುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಈ ಭಕ್ತರಾಣಿ. ಇಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂತಹದ್ದು ಈ ಒಂದು ಭವ್ಯವಾದಂತಹ ಆಲಯ. ಹಾಗಾಗಿ ಈ ಆಲಯಕ್ಕೆ ಬಂದಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ನಿಮ್ಮ ಮನೋಕಾಮನೆಗಳು, ನಿಮ್ಮ ಮನೋಕೋರಿಕೆಗಳು ಏನಿದೆಯೋ ಎಲ್ಲವೂ ಸಹಿತ ಬೇಗ ಸಿದ್ಧಿಯಾಗಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತ ವೃಂದದವರಿಗೆ ಒಂದು ವಿಶೇಷವಾದಂಥ ಒಂದು ಸುದಿನ ಅಂತ ಹೇಳ್ಬೋದು. ಇವತ್ತಿನ ದಿವಸ ನಮ್ಮ ಆನಂದ ಗುರುಜಿಗಳು ಅವ್ರು ಎಲ್ಲಿ ಬಂದರೂ ಕೂಡ ಎಲ್ಲರಲ್ಲೂ ಆನಂದ ಇರುತ್ತೆ. ಅವ್ರ ಹೆಸರಿಗೆ ಆನಂದ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದಾರೆ ತಂದೆಯವರು. ಅವರು ಬಂದ ಕಡೆ ಎಲ್ಲ ಜನಸ್ತೋಮ ಸೇರುತ್ತೆ. ಅಲ್ಲಿನ ದೇವಸ್ಥಾನದ ಒಂದು ಸಾನ್ನಿಧ್ಯ ಪಾವಿತ್ರತೆ ಹೆಚ್ಚಿಕೊಳ್ಳುತ್ತೆ. ಇಲ್ಲಿ ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡಿದರೂ ಕೂಡ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಒಬ್ಬ ಬಂದು ಹೋದಾಗ ಏನಾಗುತ್ತೆ, ಆ ಒಂದು ಸ್ಥಳದ ಒಂದು ಮಹಿಮೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಪಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಾರಣಕರ್ತರು ಭಗವಂತ ಪ್ರತಿಯೊಂದು ಗಿಡದಲ್ಲಿ ಪುಷ್ಪಗಳು ಬಿಡುತ್ತೆ. ಎಲ್ಲ ಪುಷ್ಪವು ದೇವರಿಗೆ ಸೇರೋದಿಲ್ಲ, ಕೆಲವು ಪುಷ್ಪಗಳೇ ಭಗವಂತನಿಗೆ ಸೇರೋದು. ಹಾಗೆ ಯಾವ ಹೂವಿನಲ್ಲಿ ಮಕರಂದ ಇರುತ್ತೋ ಅಂಥ ಹೂವು ಹತ್ರ ಮಾತ್ರ ದುಂಬಿ ಹೋಗುತ್ತೆ, ಎಲ್ಲ ಹೂವಿನ ಹತ್ರ ದುಂಬಿ ಹೋಗೋದಿಲ್ಲ. ಹಾಗೆ ಒಳ್ಳೆಯ ಮಕರಂದವನ್ನು ಇರ್ತಕ್ಕಂಥ ಒಂದು ಆನಂದ ಅನ್ನತಕ್ಕಂಥ ಒಬ್ಬ ಸ್ವಾಮೀಜಿಯವ್ರನ್ನ ಇಲ್ಲಿ ಕರೆಸಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವಾಗಿರ್ತಕ್ಕಂಥದ್ದು.